ನಿನ್ನೆ ಸ್ಕೆಲೆಟಾನ್ ನೋಡಿದ್ವಲ್ರಿ, ಮಾನವನ ಮೂಳೆಗಳು. ಹೌದಲ್ಲ, ಮೂಳೆಗಳ ಬಗ್ಗೆ ನೋಡಿದ್ವಿ. ಸ್ಕೆಲೆಟಾನ್ದಾಗ ಮುಖ್ಯವಾಗಿ ನಾವು ಆದ್ರೆ ಈ ವಯಸ್ಕ ಮಾನವನಲ್ಲಿ ಎಷ್ಟು ಮೂಳೆಗಳು ಕಂಡು ಬರ್ತಾವ ತಂದಿದೆ? 206. ಹೌದಲ್ಲ, 206 ಮೂಳೆಗಳು ಕಂಡು ಬರ್ತಾವ. ಅದ್ರಾಗ 2 ಡಿವೈಡ್ ಮಾಡ್ತಾವೆ ತಂದಿದೆ ನಾನು. ಒಂದು ಅಪೆಂಡಿಕುಲರ್ ಅಥವಾ ಉಪಾಂಗೀಯ ಮೂಳೆಗಳು ಅಂತೇಳಿ, ಅಪೆಂಡಿಕುಲರ್ ಅಥವಾ ಉಪಾಂಗೀಯ ಮೂಳೆಗಳು ಅಂತೇಳಿ. ಇನ್ನೊಂದು ಆಕ್ಸಿಯಲ್ ಅಥವಾ ಅಕ್ಷೀಯ ಮೂಳೆಗಳು ಅಂತೇಳಿ, ಆಕ್ಸಿಯಲ್ ಅಥವಾ ಅಕ್ಷೀಯ ಮೂಳೆಗಳು ಅಂತೇಳಿ. ಈ ಉಪಾಂಗೀಯ ಅಥವಾ ಅಪೆಂಡಿಕುಲರ್ ಬೋನ್ಸ್ ಅದಾವ ನೋಡ್ರಿ, ಉಪಾಂಗೀಯ ಅಥವಾ ಅಪೆಂಡಿಕುಲರ್ ಮೂಳೆಗಳು. ಇವು ಏನ್ರಿ ಯಾವುದೇ ತರದ ನಮ್ಮ ಪಾರ್ಟ್ಸ್ಗಳು ಅದಾವ ನೋಡಿ, ಬೇರೆ ಬೇರೆ ಹೃದಯ ಅಂತವಾಗ ಏನು ಸಪೋರ್ಟ್ ಕೊಡಲ್ಲ ಇವು. ಜಸ್ಟ್ ಅಂದ್ರೆ ಅವುಗಳಿಗೆ ಯಾವುದೇ ತರದ ಸಪೋರ್ಟ್ ಇರಲ್ಲ. ಜಸ್ಟ್ ಇವು ನಡೆದಾಡಕ ಹಿಂಗ್ ಕೆಲವೊಂದು ಕೆಲಸ ಮಾಡಕ ಅಂತ ಮೂಳೆಗಳು ಇವು ಉಪಾಂಗೀಯ ಅಥವಾ ಅಪೆಂಡಿಕುಲರ್ ಮೂಳೆಗಳು ನೋಡ್ರಿ. ಫಾರ್ ಎಕ್ಸಾಂಪಲ್, ಉಪಾಂಗೀಯ ಅಥವಾ ಅಪೆಂಡಿಕುಲರ್ ಮೂಳೆಗಳು ಟೋಟಲ್ 206 ಮೂಳೆಗಳು ಕಂಡು ಬರ್ತಾವಲ್ಲ, ಅದ್ರಾಗ 126 ಮೂಳೆಗಳು ಉಪಾಂಗೀಯ ಅಥವಾ ಅಪೆಂಡಿಕುಲರ್ ಮೂಳೆಗಳು ಕಂಡು ಬರ್ತಾವ ನೋಡ್ರಿ. ಟೋಟಲ್ 206ರಲ್ಲಿ 126 ಮೂಳೆಗಳು ಇಲ್ಲಿ ಕಂಡು ಬರ್ತಾವ. ಹೌದಾ, ಈ 126ನಾಗ ಕೈ ಮತ್ತು ಕಾಲಿನಲ್ಲಿ 2 ಕೈಯಲ್ಲಿ 60 ಮೂಳೆ ಕಂಡು. ಒಂದ್ ಕೈಯಲ್ಲಿ 30 ಇರ್ತಾವ್ರಿ, ಮತ್ತೊಂದು ಕೈಯಲ್ಲಿ 30, 60, 2 ಕಾಲಿನಲ್ಲಿ 60, ಟೋಟಲ್ 120 ಮೂಳೆಗಳು ಇರ್ತಾವ. ಅದ್ರಾಗ ಈ 120 ನಾರ್ಮಲ್ ಗೊತ್ತಾಗ್ತಾವ ನಮಗ್. ಅದ್ರಾಗ ಇನ್ನೊಂದು ಅದಾವ ನೋಡ್ರಿ, ಇನ್ನೊಂದು 6 ಮೂಳೆಗಳು ಬಹಳ ಇಂಪಾರ್ಟೆಂಟ್. ಕ್ಲೇವಿಕಲ್ ಮೂಳೆ ಅಂತ ಬರ್ತೈತೆ ಗೊತ್ತಾ, ಕಾಲರ್ ಬೋನ್. ಕ್ಲೇವಿಕಲ್ ಮೂಳೆಗಳು ಅದಕ್ಕೆ ಏನಂತ ಕರಿತೀವಿ? ಬ್ಯೂಟಿ ಬೋನ್ ಅಂತ ಹೇಳಿವಲ್ಲ. ಕ್ಲೇವಿಕಲ್ ಅಥವಾ ಕಾಲರ್ ಮೂಳೆಗಳು ಬೋನ್ ಐತ್ ನೋಡ್ರಿ, ಅದಕ್ಕೆ ಬ್ಯೂಟಿ ಬೋನ್ ಅಂತ ಕರಿತೀವಿ. ಈ ಬ್ಯೂಟಿ ಬೋನ್ ಎಲ್ಲಿ ಕಂಡು ಇಂತಲ್ಲಿ ಕಂಡು ಬರ್ತೈತಲ್ರಿ, ಅದು ಕಂಡು ಬರ್ತೈತಿ. ನೆಕ್ಸ್ಟ್ ಸ್ಕೆಪುಲಾ ಬೋನ್ ಅಂತ ಕಂಡು ಬರ್ತೈತಿ, ಭುಜದ ಹಿಂಭಾಗದಲ್ಲಿ. ಭುಜದ ಹಿಂಭಾಗದಲ್ಲಿ ಸ್ಕೆಪುಲಾ ಬೋನ್ ಕಂಡು ಬರ್ತೈತ್ರಿ. ನೆಕ್ಸ್ಟ್ ಇನ್ನೊಂದು ಯಾವ್ದೊಂದಿದೆ, ಪೆಲ್ವಿಕ್ ಅಥವಾ ಹಿಪ್ ಬೋನ್. ಹೌದಲ್ಲ, ಈಗ ಈ ನಮ್ದು ಅಸ್ಥಿ ಪಂಜರ ಐತ್ ನೋಡ್ರಿ, ಅಸ್ಥಿ ಪಂಜರ ಇದು ಮೇಲ್ ಐತೋ ಫಿಮೇಲ್ ಐತೋ ಅಂತ ಕಂಡಿಡ್ಯಾಕ ಯಾವ್ದು ಮೂಳೆ ಇದೆ? ಪೆಲ್ವಿಕಲ್ ಮೂಳೆ ಅಥವಾ ಹಿಪ್ ಬೋನ್ ಅಂತ ಕರಿತೀವಿ. ಅಂದ್ರ ಮಹಿಳೆಯರಲ್ಲಿ ಹಿಪ್ ಬೋನ್ ಸ್ವಲ್ಪ ಅಗಲವಾಗಿರ್ತೈತಿ ಕಂಪೇರ್ ಟು ಪುರುಷರಿಗೆ ಕಂಪೇರ್ ಮಾಡಿದ್ರೆ. ಸ್ಕೆಲೆಟಾನ್ ಮೇಲೆ ಇದ ಕಂಡು ಹಿಡಿತೀವಿ. ಹೌದಲ್ಲ, ನಾವೆಲ್ಲ ಇದು ನಿನ್ನೆ ಎಲ್ಲ ಮೂಳೆಗಳ ಬಗ್ಗೆ ಎಲ್ಲ ನೋಡಿದ್ವಿ. ಈ ಮೂಳೆಗಳಲ್ಲಿ ಇವು ಅಪೆಂಡಿಕುಲರ್ ಮೂಳೆಗಳು 126 ಆತ, 120 ಪ್ಲಸ್ ಇವು 6 ಆತ. ನೆಕ್ಸ್ಟ್ ಈ ಕಡೆ ಬರ್ತಾವ ನೋಡ್ರಿ ಆಕ್ಸಿಯಲ್ ಬೋನ್ಸ್ ಅಥವಾ ಅಕ್ಷೀಯ ಮೂಳೆಗಳು ಅಂತ ಬರ್ತಾವ. ಆಕ್ಸಿಯಲ್ ಬೋನ್ಸ್ ಅಥವಾ ಅಕ್ಷೀಯ ಮೂಳೆಗಳು. ಈ ಆಕ್ಸಿಯಲ್ ಬೋನ್ಸ್ ಏನ್ರಿ, ಎಕ್ಸಾಲ್ ನಮ್ದು ಹಾರ್ಟ್ ಆತ, ನಮ್ದು ಹೃದಯ, ಹಾರ್ಟ್, ನಮ್ದು ಶ್ವಾಸಕೋಶ ಇಂಥವಕ್ಕೆಲ್ಲ ರಕ್ಷಣೆ ನೀಡ್ತಾವ ನೋಡ್ರಿ. ಅವುಗಳನ್ನು ಅಕ್ಷೀಯ ಮೂಳೆಗಳು ಅಥವಾ ಆಕ್ಸಿಯಲ್ ಬೋನ್ಸ್ ಅಂತೀವಿ. ಅಕ್ಷೀಯ ಮೂಳೆಗಳು ಅಥವಾ ಆಕ್ಸಿಯಲ್ ಬೋನ್. ಈ ಆಕ್ಸಿಯಲ್ ಬೋನ್ ಟೋಟಲ್ ಎಷ್ಟು ಕಂಡು ಬರ್ತಾವ? 80. ಅವು 126, ಇವು 80, 206 ಆತ. ಈ 80 ಮೂಳೆಗಳಲ್ಲಿ ಫುಲ್ ತಲೆಯಲ್ಲಿ ಎಷ್ಟು ಮೂಳೆಗಳು ಕಂಡು ಬರ್ತಾವ? ಫುಲ್ ತಲೆಯಲ್ಲಿ 29, ತಲೆಯಲ್ಲಿ 29 ಮೂಳೆಗಳು ಕಂಡು ಬರ್ತಾವ. ಅದ್ರಾಗ ತಲೆಯಲ್ಲಿ 29 ಮೂಳೆಗಳಲ್ಲಿ ತಲೆ ಬುರುಡೆ ಒಳಗೆ ಟೋಟಲ್ 14, ತಲೆ ಬುರುಡೆ ಒಳಗೆ 14. ಅಂದ್ರೆ ತಲೆ ಬುರುಡೆ ಅಂದ್ರೆ ಇದು ಫುಲ್ ಕಂಪೇರ್ ಮಾಡ್ತೀವಿ. ತಲೆ ಬುರುಡೆ ಒಳಗೆ 14, ಅದ್ರಾಗ ಫೇಸ್ ಒಳಗೆ 14, ಟೋಟಲ್ 29. ಹೌದಲ್ಲ, ಏನ್ ಐತ್ರಿ ಸ್ವಲ್ಪ ಟೋಟಲ್ ನಾವು ತಲೆ ಅಂತ ಕನ್ಸಿಡರ್ ಮಾಡಿದ್ರೆ 29 ಮೂಳೆಗಳು ಕಂಡು ಬರ್ತಾವಲ್ಲ. ತಲೆ ಅಂತ ಕನ್ಸಿಡರ್ ಮಾಡಿದ್ರೆ 29 ಮೂಳೆಗಳು ಕಂಡು ಬರ್ತಾವ. ತಲೆ ಬುರುಡೆ ಆತಂದ್ರೆ 22 ಮೂಳೆಗಳು, ಸ್ಕಲ್ ಅಂತೀವಲ್ಲ, ಸ್ಕಲ್ ಅಥವಾ ತಲೆ ಬುರುಡೆ ಆತಂದ್ರೆ ಟೋಟಲ್ 22 ಮೂಳೆಗಳು ಕಂಡು ಬರ್ತಾವ. ಆ 22 ಮೂಳೆಗಳಲ್ಲಿ ಒಂದು 14 ಫೇಸ್ ಮಖದಲ್ಲಿ ಕಂಡು ಬರುವ ಮೂಳೆಗಳು 14 ಮೂಳೆಗಳು ಇರ್ತಾವ. ಇನ್ನೊಂದು ಕ್ರೇನಿಯಂ ಮೂಳೆಗಳು ಎಷ್ಟು ಕಂಡು ಬರ್ತಾವ? 8 ಕ್ರೇನಿಯಂ ಮೂಳೆಗಳು ಕಂಡು ಬರ್ತಾವ. 14 ಮಖದಲ್ಲಿ ಕಂಡು ಬರ್ತಾವ, 8 ಕ್ರೇನಿಯಲ್ ಮೂಳೆಗಳು ಕಂಡು ಬರ್ತಾವ. ಇನ್ನೊಂದು ಕುತ್ತಿಗೆ ಭಾಗದಲ್ಲಿ ಹೈಡ್ ಬೋನ್ ಅಂತ ಇರ್ತೈತಲ್ಲ, ಈ ಹೈಡ್ ಬೋನ್ ಒಂದು ಕುತ್ತಿಗೆ ಭಾಗದಲ್ಲಿ ಒಂದು ಕಂಡು ಬರ್ತೈತಿ. ಇನ್ನೊಂದು ಕಿವಿಯಲ್ಲಿ 6 ಮೂಳೆಗಳು. ಟೋಟಲ್ 29 ಮೂಳೆಗಳು ಎಲ್ಲೆಲ್ಲಿ ಕಂಡು ಬರ್ತಾವ್ರಿ? ಒಂದು ತಲೆ ಬುರುಡೆ ಒಳಗೆ ಎಷ್ಟು ಕಂಡು ಬರ್ತಾವ? ಅಲ್ಲ, ಟೋಟಲ್ ತಲೆ ಒಳಗೆ ಅಂತಂದ್ರೆ 29, ತಲೆ ಬುರುಡೆ ಒಳಗೆ 22. ಈ ತಲೆ ಬುರುಡೆ ಒಳಗೆ 22 ಅದಾವ ನೋಡ್ರಿ. 22 ಒಳಗ ಮಕ ಫುಲ್ ಫೇಸ್ ಒಳಗೆ ಎಷ್ಟು ಕಂಡು ಬರ್ತೈತಿ? 14. ಮತ್ತ ಕ್ರೇನಿಯಂ ಒಳಗ 8. ಇದ್ರ ಹೈಡ್ ಬೋನ್ ಅಂತಂದ್ರೆ ಒಂದು ಕಿವಿಯಲ್ಲಿ ಟೋಟಲ್ 6 ಮೂಳೆಗಳು. ಟೋಟಲ್ 29 ಮೂಳೆಗಳು. ಫುಲ್ ತಲೆ ಕಂಪೇರ್ ಮಾಡಿದ್ರೆ 29 ಮೂಳೆಗಳು ಕಂಡು ಬರ್ತಾವ. ಹೌದಾ, ನೆಕ್ಸ್ಟ್ ಇವು 29 ಮೂಳೆಗಳು ತಲೆಯಲ್ಲಿ ಕಂಡು ಬರ್ತಾವ್ರಿ. ಮತ್ತ ಇವು ನಾರ್ಮಲ್ ಇದಾವ ನೋಡ್ರಿ. ಈಗ ಟೋಟಲ್ 29 ಪ್ಲಸ್ 80 ಅಂಗಗಳಿಗೆ ಬೇರೆ ಬೇರೆ. ಅಂದ್ರೆ ಈಗ ರಿಪ್ಸ್ ಬೋನ್ ಅದಾವ, ಪಕ್ಕೆಲುಬುಗಳು. ಈ ಪಕ್ಕೆಲುಬುಗಳು 24 ಪ್ಲಸ್ ಟರ್ನಮನ್ ಮೂಳೆ ಸೇರಿ 25. ಅವು 29, 24 ಎಷ್ಟಾತ್ರಿ? ನೆಕ್ಸ್ಟ್ ನಮ್ದು ಬೆನ್ನು ಮೂಳೆಗಳು ಕಂಡು ಬರ್ತಾವ. ಕಶೇರುಕ ಮಣಿ ಬೆನ್ನು ಮೂಳೆಗಳು 26. ಅಂದ್ರೆ ನಾವು 33 ಅಂತ ಕನ್ಸಿಡರ್ 33 ಅಥವಾ ಅಂದ್ರ ಮಕ್ಕಳಲ್ಲಿ ಅಂತ ಕೇಳಿದ್ರೆ 33 ಇರ್ತಾವ. ವಯಸ್ಕರಲ್ಲಿ 26 ಮೂಳೆಗಳು ಕಂಡು ಬರ್ತಾವ. ಇವು ಬೆನ್ನು ಮೂಳೆಗಳು ನಮ್ಗೆ ಇದೆಲ್ಲ ಇರ್ತಾವ ನೋಡ್ರಿ. ನಾರ್ಮಲಿ ಏನದು ನಾವು ಸ್ಪೈನಲ್ ಕಾರ್ಡ್ ಎಲ್ಲ ಜಾಯಿಂಟ್ ಇರ್ತೈತಲ್ಲ, ಅವೆಲ್ಲ ಬೆನ್ನು ಮೂಳೆ. ನಿನ್ನೆ ಎಲ್ಲ ಈ ಬೋನ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿವಿ. ಟೆಂಡಾನ್ ಅಂತಂದ್ರೆ ಏನ್ರಿ, ಏನೇನ್ ಕನೆಕ್ಟ್ ಮಾಡ್ತೈತಿ? ಮೂಳೆ ಮತ್ತು ಮಸಲ್ಸ್, ಮೂಳೆಗಳು ಮತ್ತು ಸ್ನಾಯುಗಳನ್ನು ಇದು ಮಾಡೋದು ಟೆಂಡಾನ್. ಮತ್ ಇದು ಇನ್ನೊಂದು ಯಾವ್ದು ಬರ್ತೈತಿ? ಲಿಗಾಮೆಂಟ್ ಅಂತಂದ್ರ ಮೂಳೆ ಮತ್ತು ಮೂಳೆಯನ್ನು ಕನೆಕ್ಟ್ ಮಾಡೋದು ಲಿಗಾಮೆಂಟ್. ಇವೆಲ್ಲ ನೋಡಿದ್ವಿ. ಇದು ಐತಲ್ಲ ಕಾರ್ಟಿಲೇಜ್. ಈ ಕಾರ್ಟಿಲೇಜ್ ಯಾವ ಭಾಗದಲ್ಲಿ ಕಂಡು ಬರ್ತೈತಿ?
ಒಂದ್ ಮೂಳೆ ಐತಲ್ಲ ಆ ಮೂಳೆ ಎಂಡ್ ಭಾಗದಾಗ ಈಗ ಒಂದ್ ಮೂಳೆ ಮತ್ತೊಂದು ಮೂಳೆ ಕನೆಕ್ಟ್ ಆಗೈತೆ ನೋಡ್ರಿ. ಈಗ ನಮ್ದು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಐತಿ ಇಲ್ಲಿ, ಈ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅದಲ್ಲ, ಇಲ್ಲಿ 2 ಮೂಳೆಗಳು ಕನೆಕ್ಟ್ ಆಗತ್ತವಲ್ಲ ಅಂತಲ್ಲಿ ಇದು ಕಂಡು ಬರ್ತೈತಿ ನೋಡ್ರಿ. ಇವು ಏನಂತ ಕಾರ್ಟಿಲೇಜ್ ಅಥವಾ ಮೃದ್ವಸ್ತಿ ಕಂಡು ಬರ್ತೈತಿ. ಸ್ವಲ್ಪ ಮೃದು ಐತಿ ಇವೆಲ್ಲ. ಕಿವಿ ಆತು, ಮೂಗ ಆತು, ಇವೆಲ್ಲ ಮೃದ್ವಸ್ತಿ ಎಂಬ ಮೂಳೆಗಳಿಂದ ಅಂದ್ರ ಮೃದುವಾಗಿರ್ತಾವಲ್ಲ, ಮೃದ್ವಸ್ತಿಯಿಂದ ಮಾಡಲ್ಪಟ್ಟಿರ್ತಾವ್ರಿ, ಕಾರ್ಟಿಲೇಜ್ ಇಂದ. ಇಲ್ಲಿ ಐತಲ್ಲ ಈಗ ತಲೆ ಇದು ನಾರ್ಮಲ್ ಮೂಳೆಗಳು, ಇಷ್ಟು ಮೂಳೆಗಳು ಕಂಡು ಬರ್ತಾವ ನೋಡ್ರಿ. ಎಲ್ಲ ಓದಿದ್ವಿ ಮೂಳೆಗಳ ಬಗ್ಗೆ, ಎಲ್ಲ ಸ್ಟಡಿ ಮಾಡಿದ್ವಿ ನಾವು. ನೆಕ್ಸ್ಟ್ ಇವತ್ತು ನೋಡೋಣ, ಇವತ್ತ ಮಾನವನ ದೇಹದ ಜ್ಞಾನೇಂದ್ರಿಯಗಳ ಬಗ್ಗೆ ಓದೋಣ. ಹೌದಲ್ಲ? ಮಾನವನ ದೇಹದಲ್ಲಿ ಎಷ್ಟು ಜ್ಞಾನೇಂದ್ರಿಯಗಳು ಅದಾವ್ರಿ? ಎಷ್ಟು ಅದಾವ? ಎಷ್ಟು ಜ್ಞಾನೇಂದ್ರಿಯಗಳು ಅದಾವ್ರಿ? 6 ಅದಾವ. ಮತ್ತೆ 6th ಸೆನ್ಸ್ ಹೇಳತೈತಿ ಅಂತಾರಲ್ಲ, ಟೋಟಲ್ 5 ಜ್ಞಾನೇಂದ್ರಿಯಗಳು ಕಂಡು ಬರ್ತಾವ. ಹೌದಲ್ಲ? ಮಾನವನ ದೇಹದಲ್ಲಿ 5 ಸೆನ್ಸ್ ಕಂಡು ಬರ್ತಾವ. 5 ಜ್ಞಾನೇಂದ್ರಿಯಗಳು ಯಾವ್ಯಾವ್ರಿ? ಜ್ಞಾನೇಂದ್ರಿಯಗಳು ಅಂದ್ರ ಈ ಪ್ರಕೃತಿಯ ಬಗ್ಗೆ, ಪ್ರಕೃತಿಯ ಆಗು ಹೋಗುಗಳ ಬಗ್ಗೆ ತಿಳಿಸ್ಕೊಡುವ ಅಂಗಗಳನ್ನು ಜ್ಞಾನೇಂದ್ರಿಯಗಳು ಕರಿತೀವಿ. ನಾವು ಮುಟ್ಟಿದ್ರೆ ಒಮ್ಮೆ ನಮಗ ಏನ್ ಬಿಸಿ ಐತೆ ಅಂತೇಳಿ ಅನ್ನೋದು ಚರ್ಮದ ಮೂಲಕ, ಇವಾಗ ನೋಡಾತೀನಿ ಕಣ್ ಮೂಲಕ, ಕೇಳೋದು ಕಿವಿ ಆತ, ಇವೆಲ್ಲ ಅದಾವಲ್ಲ ನೋಡ್ರಿ, ಇವೆಲ್ಲ ಜ್ಞಾನೇಂದ್ರಿಯಗಳು ಅಂತ ಇರ್ತೀವಿ. ವಾಸನೆ ತಗೊಂತೀವಿ ಮೂಗಿನ ಮೂಲಕ, ಇವೆಲ್ಲ ಜ್ಞಾನೇಂದ್ರಿಯಗಳು ಅಂತೇಳಿ ಹೇಳ್ತಾ ಬರ್ತೀವಿ. ಜ್ಞಾನೇಂದ್ರಿಯಗಳು ಅಂತಂದ್ರೆ ಈ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನಮಗೆ ಒಂದು ಅರಿವು ಮೂಡಿಸ್ತೈತಲ್ಲ, ಜ್ಞಾನ ಮೂಡಿಸ್ತೈತಿ ನೋಡ್ರಿ, ಅವುಗಳನ್ನು ಜ್ಞಾನೇಂದ್ರಿಯಗಳು ಅಂತೇಳಿ ಕರಿತಾ ಬರ್ತೀವ್ರಿ. ಅದ್ರಾಗ ಜ್ಞಾನೇಂದ್ರಿಯಗಳಲ್ಲಿ ಮುಖ್ಯವಾಗಿ ನೋಡ್ತೀವಿ ಅಂದ್ರೆ ನಾವು ಕಣ್ಣಿನ ಬಗ್ಗೆ ನೋಡ್ತೀವ್ರಿ. ಕಣ್ಣ ಮುಖ್ಯವಾದ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಮುಖ್ಯವಾದ ಜ್ಞಾನೇಂದ್ರಿಯ ಯಾವ್ದಂದ್ರೆ ಕಣ್ಣು. ಹೌದಲ್ಲ? ಈ ಕಣ್ಣು ಐತಲ್ರಿ, ಕಣ್ಣು ನಾವು ಹಾರಿಜಾಂಟಲಿ ಅಂದ್ರೆ ಹಿಂಗ ಹಾರಿಜಾಂಟಲಿ ಎಷ್ಟು ರೊಟೇಟ್ ಮಾಡ್ಬೋದ್ರಿ ಕಣ್ಣನ್ನ? ಎಷ್ಟ್ರಿ? ಎಷ್ಟು ಮಾಡ್ಬೋದ್ರಿ? ಈಗ ನಾರ್ಮಲ್ ಈಗ ಹಾರಿಜಾಂಟಲಿ ರೊಟೇಟ್ ಮಾಡೋದು. ಹಾರಿಜಾಂಟಲ್ ಅಂತಂದ್ರೆ ಏನ್ರಿ? ಹಿಂಗ್ ಸಮಾನಾಂತರ ರೊಟೇಟ್ ಮಾಡೋದು ಎಷ್ಟು ಮಾಡ್ತೀರಿ? 180. ಹೌದಾ? ನೋಡ್ರಿ ಒಂದ್ಸಲ 50 ಡಿಗ್ರಿ ನೋಡ್ರಿ ಒಂದ್ಸಲ. ಅಲ್ಲ, ಹಾರಿಜಾಂಟಲಿ ಎಷ್ಟು ಮೂವ್ ಆಕೈತಿ ನೋಡ್ರಿ ಕಣ್ಣು. ಮಾನವನ ವುಮೆನ್ ಐ ಹಾರಿಜಾಂಟಲಿ ಎಷ್ಟು ಮೂವ್ ಆಕೈತಿ ನೋಡ್ರಿ. 90 ಡಿಗ್ರಿ ಮಾಡೋದು ನೋಡ್ರಿ ಒಂದ್ಸಲ. ನೋಡ್ರಿ ಇದು ಗೂಗಲ್ ಮಾಡ್ರಿ ಒಂದ್ಸಲ, ಐತಲ್ಲ. ಮತ್ತ ಅಪ್ ಅಂಡ್ ಡೌನ್ ಎಷ್ಟು ಮಾಡ್ಬೋದು? ಅಪ್ ಎಷ್ಟು ಡಿಗ್ರಿ ಮಾಡ್ಬೋದು? ಅಪ್ 42 ಡಿಗ್ರಿ ಮಾಡ್ಬೋದು ನೋಡ್ರಿ. ಡೌನ್ 48 ಡಿಗ್ರಿ ಮಾಡ್ಬೋದು ನೋಡ್ರಿ. ಹಿಂಗ್ ಮ್ಯಾಗಿಂದ ಹಿಂಗ್ ಅಪ್ ಮಾಡ್ತೀವಲ್ಲ, ಮ್ಯಾಗ ನೋಡ್ತೀವಲ್ಲ, 42 ಡಿಗ್ರಿಯನ್ನು ತಿರುಗಿಸ್ಬೋದು ಕಣ್ಣ. 48 ಡಿಗ್ರಿಯನ್ನು ಡೌನ್ ಆಗಿ ತಿರುಗಿಸ್ಬೋದ್ರಿ ನಾವು. ಕಣ್ಣಲ್ಲಿ ನೋಡ್ತೀವಲ್ಲ, ಕಣ್ಣು ನಮಗೆ ನೋಡಲು ಇವೆಲ್ಲ ಒಳ್ಳೆ ಎಲ್ಲಾ ಪರಿಸರವನ್ನು ಅರಿಯಲು ಮುಖ್ಯವಾದ ಜ್ಞಾನೇಂದ್ರಿಯ ಅಂದ್ರೆ ಕಣ್ಣನ್ನು ನೋಡ್ತೀವಿ. ಈ ಕಣ್ಣಿನಲ್ಲಿ ಬೇರೆ ಬೇರೆ ಭಾಗಗಳು ಕಂಡು ಬರ್ತಾವ. ಈ ಕಣ್ಣಿನ ರೆಪ್ಪೆಗಳು ಅದಾವ ನೋಡ್ರಿ. ಕಣ್ಣಿನ ರೆಪ್ಪೆಗಳು ನಮಗೆ ಅಂದ್ರ ಕಣ್ಣಿಗೆ ಬರಂತ ಧೂಳನ್ನು ಕಾಪಾಡಲು, ಈಗ ಅಥವಾ ಸೂರ್ಯನಿಂದ ಬರ್ತಕ್ಕಂಥ ರೇಡಿಯೇಷನ್ ಅಥವಾ ಸೂರ್ಯನಿಂದ ಬರ್ತಕ್ಕಂಥ ಸೋಲಾರ್ ರೇಡಿಯೇಷನ್ ಅದಾವ ನೋಡ್ರಿ, ಅವುಗಳಿಂದ ಕಣ್ಣಿಗೆ ಸ್ವಲ್ಪ ನೆರಳು ನೀಡಾಕ ಇವೆಲ್ಲ ಕಣ್ಣಿನ ಹುಬ್ಬುಗಳು ಮತ್ತು ಹುಬ್ಬಿನ ಮೇಲಿರುವ ಕೂದಲುಗಳು ಅದಾವ ನೋಡ್ರಿ, ಅವು ಹೆಲ್ಪ್ ಮಾಡ್ತಾವ. ಹೌದಲ್ಲ? ಈಗ ಮುಖ್ಯವಾಗಿ ಇದ್ರಾಗ ಏನು ಕ್ವಶನ್ ಮುಖ್ಯವಾಗಿ ನಾವು ಟೈಪ್ಸ್ ನೋಡ್ತೀವಲ್ರಿ, ಅದ್ರಾಗ ಕ್ವಶನ್ ಕೇಳ್ತಾ ಬರ್ತಾರ. ಕಣ್ಣಿನಲ್ಲಿ ಎಷ್ಟು ಟೈಪ್ ನೋಡ್ತೀವಿ ನಾವು? 3 ಅಲ್ಲ, ಯಾವ್ಯಾವ? ಯಾವ್ದಾವ್ದ? ಸ್ಕ್ಲೀರಾ, ಕೊರೈಡ್ ಮತ್ತು ರೆಟಿನಾ ಅಂತೇಳಿ. ಸ್ಕ್ಲೀರಾ, ಕೊರೈಡ್ ಮತ್ತು ರೆಟಿನಾ ಅಂತೇಳಿ 3 ಟೈಪ್ಸ್ ಅನ್ನು ಕಣ್ಣಿನಲ್ಲಿ 3 ಟೈಪ್ಸ್ ಅನ್ನು ನೋಡ್ತೀವ್ರಿ. ಹೌದಾ? ನಾವು ಕಣ್ಣಿನೊಳಗ 3 ಟೈಪ್ಸ್ ಅನ್ನು ನೋಡ್ತಾ ಬರ್ತೀವಿ. ಅದ್ರಾಗ ಐತಲ್ಲ ಒಂದೇ ಸ್ಕ್ಲೀರಾ. ಸ್ಕ್ಲೀರಾ ಅಂತಂದ್ರೆ ಯಾವ ಭಾಗ? ನಮ್ದು ವೈಟ್ ಕಲರ್ ಐತಲ್ರಿ, ಕಣ್ಣಿನಲ್ಲಿ ವೈಟ್ ಕಲರ್ ಇರೋ ಭಾಗ ಐತ್ ನೋಡ್ರಿ, ಅದನ್ನ ಸ್ಕ್ಲೀರಾ ಅಂತ ಕರಿತೀವಿ. ಸ್ಕ್ಲೀರಾ. ಆಮೇಲೆ ಕೊರೈಡ್ ಅಂತಂದ್ರ ಈ ಕೊರೈಡ್ ಒಳಗ 2 ಭಾಗ ಕಂಡು ಬರ್ತಾವ. ಒಂದ್ ಐರಿಸ್, ಒಂದು ಪುಪಿಲ್. ಒಂದು ಐರಿಸ್ ಮತ್ತು ಪಾಪೆ ಅಂತ ಹೇಳಿ. ಐರಿಸ್ ಮತ್ತು ಪಾಪೆಗಳು ಕೊರೈಡ್ ಭಾಗದಲ್ಲಿ ಕಂಡು ಬರ್ತಾವ. ಐರಿಸ್ ಅಂತಂದ್ರೆ ಏನ್ರಿ? ಈ ಕಣ್ಣಿನ ವೈಟ್ ಭಾಗ ಸ್ಕ್ಲೀರಾ ಐತಲ್ರಿ, ಈ ಸ್ಕ್ಲೀರಾದ ಮಧ್ಯ ಭಾಗದಲ್ಲಿ ಇನ್ನೊಂದು ಬ್ಲಾಕ್ ಶೇಡ್ ಕಾಣತೈತಿ, ಬ್ಲಾಕ್ ಕಲರ್, ಅದನ್ನ ಐರಿಸ್ ಅಂತ ಕರಿತೀವಿ. ಐರಿಸ್ ಮಧ್ಯದಲ್ಲಿ ಇನ್ನೊಂದು ಸಣ್ಣ ಡಾಟ್ ಕಂಡು ಬರತೈತಿ ಬ್ಲಾಕ್, ಅದನ್ನು ಪುಪಿಲ್ ಅಂತ ಕರಿತೀವಿ. ಈ ಐರಿಸ್ ಮತ್ತು ಪುಪಿಲ್ ಏನ್ ಮಾಡ್ತಾವ ಅಂತಂದ್ರ, ಈಗ ಸೂರ್ಯನಿಂದ ಬರ್ತಕ್ಕಂಥ ಬೆಳಕೈತಿ ನೋಡ್ರಿ, ಅದನ್ನ ನಿಯಂತ್ರಣ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂಥ ಬೆಳಕನ್ನು ನಿಯಂತ್ರಣ ಮಾಡಿ ಒಳಗೆ ಕಳ್ಸೋದು ಪುಪಿಲ್. ಆದ್ರ ಆ ಪುಪಿಲ್ ಅನ್ನು ನಿಯಂತ್ರಣ ಮಾಡೋದು ಐರಿಸ್ ನೋಡ್ರಿ. ಈಗ ಸೂರ್ಯನಿಂದ ಒಮ್ಮೆ ರೇಡಿಯೇಷನ್ಗಳು ಬರತ್ತಾವಲ್ಲ, ಆ ರೇಡಿಯೇಷನ್ ಬಂದಾಗ ಆ ಪುಪಿಲ್ ಸೈಜ್ ಅನ್ನು ಸಣ್ಣಕ್ ಮಾಡಕ್ ಹೆಲ್ಪ್ ಮಾಡೋದು ಐರಿಸ್. ಆ ಪುಪಿಲ್ ಸೈಜ್ ಈಗ ಒಮ್ಮೆ ಮಂದವಾದ ಬೆಳಕಿನಲ್ಲಿ ಹೋಗ್ತೀವಿ ನಾವು ಕತ್ತಲ್ದಾಗ, ಅವಾಗ ಪುಪಿಲ್ ಏನಾಕೈತಿ? ದೊಡ್ಡದಾಕೈತಿ. ಹೌದಲ್ಲ? ಪುಪಿಲ್ ಸೈಜ್ ದೊಡ್ಡದಾಕೈತಿ. ಈ ದೊಡ್ಡದಾಗ ಸಣ್ಣದಾಗ ಹೆಲ್ಪ್ ಮಾಡೋದಂದ್ರೆ ಐರಿಸ್ ಭಾಗ ನೋಡ್ರಿ. ಈ ಪುಪಿಲ್ ಸೈಜ್ ಮೇಂಟೈನ್ ಆಗಕ್ಕೆ ಹೆಲ್ಪ್ ಮಾಡೋ ಭಾಗ ಅಂತಂದ್ರ ಈ ಇದು ನೋಡ್ರಿ, ಐರಿಸ್ ಭಾಗ ಕಂಡು ಬರ್ತೈತಿ. ಐರಿಸ್ ಭಾಗ ಇವೆಲ್ಲ ಫಸ್ಟ್ ಐರಿಸ್ ಭಾಗ ಇರ್ತೈತಿ. ಮತ್ತೆ ಈ ಕ್ಲೀರಾ ಐತಿ ನೋಡ್ರಿ, ಈ ಕ್ಲೀರಾದ ಮೇಲ್ಭಾಗದಲ್ಲಿ ಕಂಡು ಬರುವ ಭಾಗ ಯಾವ್ದ್ರಿ? ಒಂದು ತೆಳುವಾದ ಪದರ, ದಾನ ಮಾಡುವ ಭಾಗ ರೀ, ಕಾರ್ನಿಯಾವದಲ್ಲಿ. ಈ ಸ್ಕ್ಲೀರಾದ ಮೇಲ್ಭಾಗದಲ್ಲಿ ಒಂದು ತೆಳುವಾದ ಪದರದಲ್ಲಿ ಕಾರ್ನಿಯಾ ಇರ್ತೈತಿ. ಯಾವುದೇ ತರದ ಬ್ಲಡ್ ವೆಸಲ್ಸ್ ಗಳನ್ನು ಹೊಂದದೇ ಇರುವ ಭಾಗವಲ್ರಿ, ಯಾವುದೇ ತರದ ರಕ್ತನಾಳಗಳನ್ನು ಈ ಕಾರ್ನಿಯಾ ಹೊಂದಿಲ್ಲ ನೋಡ್ರಿ. ರಕ್ತನಾಳ ಹೊಂದದೇ ಇರುವ ಒಂದು ಭಾಗ ಅಂತಂದ್ರ ಕಾರ್ನಿಯಾ ನೋಡ್ರಿ.
ಕಾರ್ನಿಯ ಯಾವುದೇ ತರಹದ ರಕ್ತನಾಳ ಹೊಂದಿಲ್ಲ. ಮತ್ತು ಒಂದು ಕಾರ್ನಿಯವನ್ನು ಎಷ್ಟು ಜನಕ್ಕೆ ದಾನ ಮಾಡ್ಬೋದು ನಾವು? 10 ಜನ ಮಟ್ಟ ಮಾಡ್ಬೋದು ನೋಡ್ರಿ. ಒಂದು ಕಾರ್ನಿಯನ್ನು 9 ರಿಂದ 10 ಜನವರೆಗೂ ದಾನವನ್ನು ಮಾಡ್ಬೋದು ನೋಡ್ರಿ ಕಾರ್ನಿಯ. ಈ ಕಾರ್ನಿಯ ಐತಲ್ಲ, ನೆಕ್ಸ್ಟ್ ಕಾರ್ನಿಯ ನಂತರ ಈ ಇದ್ರ ಮೇಲೆ ತೆಳುವಾದ ಪೊರೆ ಐತಿ ನೋಡ್ರಿ. ಕಾರ್ನಿಯ ಮೇಲೆ ಇರೋ ತೆಳುವಾದ ಪೊರೆ ಕಂಜಕ್ಟಿವಾ ಎಂಬ ಪೊರೆ ಕಂಡು ಬರ್ತೈತಿ. ಕಾರ್ನಿಯ ಆದ್ಮೇಲೆ ಒಂದು ತೆಳುವಾದ ಕಂಜಕ್ಟಿವಾ ಎಂಬ ಪೊರೆ ಕಂಡು ಬರ್ತೈತಿ. ಈ ಕಂಜಕ್ಟಿವಾಗ ಏನಾದ್ರು ಪೆಟ್ಟು ಬಿದ್ರ ಅದು ರೆಡ್ ಕಲರ್ ಕನ್ವರ್ಟ್ ಆಗತ್ತೆ ನೋಡ್ರಿ. ನಿಮ್ಗೆ ಏನಾದ್ರು ಕಣ್ಣಿಗೆ ಪೆಟ್ಟು ಬಿದ್ದಾಗ ಅದು ರೆಡ್ ಕಲರ್ ಕನ್ವರ್ಟ್ ಆಗತ್ತಲ್ಲ, ಅದನ್ನು ಕಂಜಕ್ಟಿವಿಟಿ ಕಾಯಿಲೆ ಅಂತ ಕರಿತೀವಿ. ಈ ಕಂಜಕ್ಟಿವಾ ಪೊರೆಗೆ ಏನಾದ್ರು ಪೆಟ್ಟು ಬಿದ್ದಾಗ ಅದು ರೆಡ್ ಕಲರ್ ಕನ್ವರ್ಟ್ ಆಗತ್ತೆ, ಅದನ್ನು ಕಂಜಕ್ಟಿವಿಟಿ ಕಾಯಿಲೆ ಅಂತ ಹೇಳಿ ಕರಿತೀವಿ. ಕಂಜಕ್ಟಿವಿಟಿ ಕಾಯಿಲೆ ಇದು ಕಾರ್ನಿಯಾದ ಮೇಲ್ಭಾಗದಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಐತಲ್ಲ ಇದು ಈ ಕಣ್ಣು ನೋಡ್ತೀವಲ್ಲ, ಕಣ್ಣಿಂದ ಒಂದೇದೇನೈತಿ ಸ್ಕ್ಲೀರಾ. ಸ್ಕ್ಲೀರಾ ಆದ್ಮೇಲೆ ಐರಿಸ್. ಐರಿಸ್ ಆದ್ಮೇಲೆ ಪುಪಿಲ್ ಹೋದಲ್ಲ. ಈ ಪುಪಿಲ್ದಿಂದ ಸ್ವೀಕರಿಸಿದಂತ ಬೆಳಕು, ಈ ಪುಪಿಲ್ದಿಂದ ಬಂದಿರ್ತಕ್ಕಂಥ ಬೆಳಕು ಎಲ್ಲಿ ಹೋಗ್ತೈತಿ? ಈಗ ಬೆಳಕು ಬಂದೈತಲ್ಲ, ಎಲ್ಲಿ ಹೋಗೈತಿ? ಮಸೂರಕ್ಕೆ ಹೋಗ್ತೈತಿ. ಲೆನ್ಸ್ ಹೌದಲ್ಲ, ಈ ಲೆನ್ಸ್ ಅನ್ನು ಹಿಡಿದಿಟ್ಟಿರುವ ಸ್ನಾಯುಗಳು ಕಂಡು ಬರ್ತಾವ. ಎಷ್ಟು ಸ್ನಾಯುಗಳು ಕಂಡು ಬರ್ತಾವ? ಟೋಟಲ್ ಎಷ್ಟು ಅದಾವ? ಸಿಲಿಯರಿ ಸ್ನಾಯುಗಳು ಹೌದಲ್ಲ. ಈ ಸಿಲಿಯರಿ ಸ್ನಾಯುಗಳು ಎಷ್ಟು ಅದಾವ? ಎಷ್ಟು ಅದಾವ್ರಿ? 3 ಜೊತೆ ಅದಾವ. ಮ್ಯಾಗ್ 3 ಕೆಳಗ್ 3 ಅಂತ ಹೇಳಿ ಟೋಟಲ್ 6 ಸಿಲಿಯರಿ ಸ್ನಾಯುಗಳು ಕಂಡು ಬರ್ತಾವ್ರಿ. ಇವು ಲೆನ್ಸ್ ಅನ್ನು ಹಿಡಿದಿಟ್ಟುಕೊಂಡಿರ್ತಾವ ನೋಡ್ರಿ. ಟೋಟಲ್ ಎಷ್ಟು ಸ್ನಾಯುಗಳು ಕಂಡು ಬರ್ತಾವ್ರಿ? ಕಣ್ಣಿನ ಮಸೂರವನ್ನು ಹಿಡಿದಿಟ್ಟಿರುವ ಸ್ನಾಯುಗಳ ಸಂಖ್ಯೆ ಎಷ್ಟ್ರಿ? 6. ಮ್ಯಾಗ್ 3 ಕೆಳಗ್ 3 ಅಂದ್ರೆ 3 ಜೊತೆ ಸ್ನಾಯುಗಳು ಕಂಡು ಬರ್ತಾವ್ರಿ. ಈ ಸಿಲಿಯರಿ ಸ್ನಾಯುಗಳು ಆ ಮಸೂರವನ್ನು ಮೇಂಟೈನ್ ಮಾಡೋದ್ರಲ್ಲಿ, ಮಸೂರವನ್ನು ಹಿಡಿದಿಟ್ಟುಕೊಳ್ಳಲು ಹೆಲ್ಪ್ ಮಾಡ್ತೈತಿ. ಈಗ ಬಂದಿರ್ತಕ್ಕಂಥ ಪುಪಿಲಿಂದ ಬಂದಿರ್ತಕ್ಕಂಥ ಬೆಳಕು ಐತಲ್ಲ, ಅಥವಾ ಇದು ಪುಪಿಲಿಂದ ಬಂದಿರ್ತಕ್ಕಂಥ ಬೆಳಕು ಮಸೂರದ ಮೇಲೆ ಬೀಳ್ತೈತಲ್ಲ. ಮಸೂರ ಎಂತ ಮಸೂರ ಇರ್ತೈತ್ರಿ ನಮ್ ಕಣ್ಣೊಳಗ? ಯಾವ್ದ? ದ್ವಿಪೀನ ನೋಡ್ರಿ. ಬೈ ಕಾನ್ವೆಕ್ಸ್ ಅಂತ ಇರ್ತೈತಿ. ದ್ವಿಪೀನ ಮಸೂರ ನಮ್ ಕಣ್ಣಿನಲ್ಲಿ ದ್ವಿಪೀನ ಮಸೂರ ಕಂಡು ಬರ್ತೈತಿ. ಈ ದ್ವಿಪೀನ ಮಸೂರದ ಮೂಲಕ ಬಂದಿರ್ತಕ್ಕಂಥ ಬೆಳಕೈತಿ ನೋಡ್ರಿ, ಎದ್ರ ಮೇಲೆ ಬೀಳ್ತೈತಿ? ರೆಟಿನಾ ಮೇಲೆ ಬೀಳ್ತೈತಿ ಹೌದಲ್ಲ. ಈ ರೆಟಿನಾ ಮ್ಯಾಲ ಬೀಳ್ಬೇಕೇನ್ ರೆಟಿನಾ ಹಿಂದ್ ಮುಂದೆ ಬಿದ್ರ ಬೇರೆ ಬೇರೆ ಡಿಸೀಸ್ ಕಂಡು ಬರ್ತಾವ. ಅದ್ ಬಂದಿರ್ತಕ್ಕಂಥ ಬೆಳಕು ಕರೆಕ್ಟ್ ಆಗಿ ರೆಟಿನಾ ಮೇಲೆ ಬೀಳ್ಬೇಕು. ಈ ರೆಟಿನಾ ಮೇಲೆ ಬೀಳಲಿಲ್ಲ, ರೆಟಿನಾದ ಹಿಂಭಾಗದಲ್ಲಿ ಬಿತ್ತು ಅಥವಾ ಮುಂಭಾಗದಲ್ಲಿ ಬಿತ್ತು ಅಂತಂದ್ರ ಕಣ್ಣಿಗೆ ಬೇರೆ ಬೇರೆ ಕಾಯಿಲೆಗಳು ಕಂಡು ಬರ್ತಾವ. ಅವು ಕಾಯಿಲೆಗಳು ಮುಂದೆ ಸ್ಟಡಿ ಮಾಡ್ತೀವಿ ನಾವು ಹೌದಲ್ಲ. ಈ ರೆಟಿನಾದ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ಐತಿ ನೋಡ್ರಿ, ಈ ರೆಟಿನಾದ ಮೇಲೆ ಬಿದ್ದಿರ್ತಕ್ಕಂಥ ಚಿತ್ರ ಹೆಂಗಿರ್ತೈತಿ? ಅದು ತಲೆ ಕೆಳಗಾಗ. ಮತ್ತೆ ಹೆಂಗ? ಸತ್ಯ ಮತ್ತು ತಲೆ ಕೆಳಗಾಗ ನೋಡ್ರಿ. ಸತ್ಯ ಪ್ರತಿಬಿಂಬ ಯಾವಾಗಲೂ ತಲೆ ಕೆಳಗಿರ್ತೈತಿ ನೋಡ್ರಿ. ಸತ್ಯ ಪ್ರತಿಬಿಂಬ ಯಾವಾಗಲೂ ತಲೆ ಕೆಳಗಿರ್ತೈತಿ. ಮಿಥ್ಯ ಪ್ರತಿಬಿಂಬ ಯಾವಾಗಲೂ ನೇರವಾಗಿರ್ತೈತಿ. ಹೌದಾ? ಮಿಥ್ಯ ಪ್ರತಿಬಿಂಬ ಯಾವಾಗಲೂ ನೇರವಾಗಿರ್ತೈತಿ. ನಾವು ಐತಲ್ಲ ಇದ್ರಾಗ ನೋಡ್ತೀವಿ ನೋಡ್ರಿ, ನಾವು ಈ ಲೆನ್ಸ್ ಒಳಗ ನೇರ ಮತ್ತು ಮಿಥ್ಯ ಪ್ರತಿಬಿಂಬ ಯಾವ್ಯಾವ ಲೆನ್ಸ್ ಒಳಗ ಕಂಡು ಬರ್ತೈತಿ? ಸಮತಲ ಮತ್ತು ಪೀನ ನೋಡ್ರಿ. ಸಮತಲ ಮತ್ತು ನಿಮ್ನ. ಸಮತಲ ದರ್ಪಣ ಮತ್ತು ನಿಮ್ನದಲ್ಲಿ ಮಿಥ್ಯ ಮತ್ತು ನೇರ ಪ್ರತಿಬಿಂಬ. ಕ್ವಶನ್ ಕೇಳ ನೋಡ, ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಯಾವ ಮಸೂರದಲ್ಲಿ ಕಂಡು ಬರ್ತೈತೆ ಅಂದ್ರ ಸಮತಲ ಮತ್ತು ನಿಮ್ನ ಮಸೂರದಲ್ಲಿ. ಸಮತಲ ದರ್ಪಣ ಮತ್ತು ಸಮತಲ ಮತ್ತು ನಿಮ್ನ ಮಸೂರದಲ್ಲಿ ಈ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಕಂಡು ಬರ್ತೈತಿ ನೋಡ್ರಿ. ಇವೆರಡರದಾಗ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಕಂಡು ಬರ್ತೈತಿ. ಇಲ್ಲಿ ಬಿದ್ದಿರ್ತಕ್ಕಂಥ ಬೆಳಕು ಅಂದ್ರ ದ್ವಿಪೀನ ಮಸೂರದ ಮೂಲಕ ಬಿದ್ದಿರ್ತಕ್ಕಂಥ ಬೆಳಕು ಕಾರ್ನಿಯಾಗ ಬರ್ತೈತಿ. ಕಾರ್ನಿಯಾ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ಸತ್ಯ ಮತ್ತು ತಲೆ ಕೆಳಗಾದ ಇದಿರ್ತೈತಿ. ಹಂಗ ಕ್ವಶನ್ ಕೇಳಾರ ನೋಡ್ರಿ, ಕಾರ್ನಿಯಾ ಮೇಲೆ ಬಿದ್ದಿರ್ತಕ್ಕಂಥ ಚಿತ್ರ ಹೆಂಗ ಮೂಡ್ತೈತಿ ಅಂತೇಳಿ. ಸತ್ಯ ಮತ್ತು ತಲೆ ಕೆಳಗಾಗಿರ್ತೈತಿ ನೋಡ್ರಿ. ಮಿಥ್ಯ ಮತ್ತು ತಲೆ ಕೆಳಗಾಗಿರ್ತೈತಿ ಅಂದ್ರ ರಾಂಗ್. ಸತ್ಯ ಮತ್ತು ತಲೆ ಕೆಳಗಾದ ಇರ್ತೈತಿ. ಈ ತಲೆ ಕೆಳಗಾದ ಮಸೂರ ಐತಲ್ಲ, ಈ ತಲೆ ಕೆಳಗಾದ ಪ್ರತಿಬಿಂಬ ಹಂಗಂದ್ರ ನಮ್ಮ ಬ್ರೈನಿಗೆ ಸೀದಾ ಕಾಣ್ಬೇಕು ಹೋದಲ್ಲ. ಅದು ಸೀದಾ ಕಾಣಕ್ ಹೆಲ್ಪ್ ಮಾಡುವಂತ ಸ್ನಾಯುಗಳು ಏನ್ ಕಂಡು ಬರ್ತಾವಲ್ಲಿ? ಹೃದಯದ ಯಾವ ಸ್ನಾಯುಗಳು? ಮೆದುಳಿನ ಯಾವ ಸ್ನಾಯುಗಳು ಕಂಡು ಬರ್ತಾವಲ್ಲಿ? ಚಾಕ್ಷುಷ ಅಥವಾ ಇದು ಆಪ್ಟಿಕಲ್ ನರ್ವ್ಸ್ ಅಂತ ಅಂತೀವಲ್ಲ, ಚಾಕ್ಷುಷ ನರಗಳು ಅಥವಾ ಆಪ್ಟಿಕಲ್ ನರ್ವ್ಸ್ಗಳು. ಈ ಆಪ್ಟಿಕಲ್ ನರ್ವ್ಸ್ಗಳು ಮೆದುಳಿನ ಯಾವ ಭಾಗದಲ್ಲಿ ಕಂಡು ಬರ್ತಾವ? ಮುಮ್ಮೆದುಳು, ಮಧ್ಯದ ಮೆದುಳು, ಏನ್ ಹಿಮ್ಮೆದುಳು? ಮಧ್ಯದ ಮೆದುಳು ನೋಡ್ರಿ. ಈ ಆಪ್ಟಿಕಲ್, ಅದಕ್ಕಾಗಿ ಮಧ್ಯದ ಮೆದುಳನ್ನು ನಾವು ಗ್ರಾಹಕ ಏನಂತೀವಿ ನೋಡ್ರಿ. ಮಧ್ಯದ ಮೆದುಳನ್ನು ಆಪ್ಟಿಕಲ್ ಲೋಬ್ಸ್ಗಳೆಲ್ಲ ಅಲ್ಲೇ ಕಂಡು ಬರ್ತಾವ ನೋಡ್ರಿ. ಮಧ್ಯದ ಮೆದುಳಿನಲ್ಲಿ ಆಪ್ಟಿಕಲ್ ನರ್ವ್ಸ್ ಅಥವಾ ಆಪ್ಟಿಕಲ್ ಲೋಬ್ಸ್ಗಳು ಮಧ್ಯದ ಮೆದುಳಿನಲ್ಲಿ ಕಂಡು ಬರ್ತಾವ. ಮಧ್ಯದ ಮೆದುಳಿನಿಂದ ಕನೆಕ್ಟ್ ಇರ್ತಕ್ಕಂಥ ಇಲ್ಲಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಈ ಆಪ್ಟಿಕಲ್ ನರ್ವ್ಸ್ ಮೂಲಕ ನಾವು ಬ್ರೈನಿಗೆ ಕಳಿಸ್ತೈತಲ್ಲ. ಮಧ್ಯದ ಮೆದುಳು ಬ್ರೈನಿಗೆ ಮಹಾಮಸ್ತಿಷ್ಕ ಕಳಿಸ್ತೈತಲ್ಲ, ಮಹಾಮಸ್ತಿಷ್ಕದಲ್ಲಿ ಇದು ನಮಗೆ ನೇರವಾಗಿ ಕಾಣಕ ಹೆಲ್ಪ್ ಮಾಡ್ತಾವೆ ಆಪ್ಟಿಕಲ್ ನರ್ವ್ಸ್ಗಳು. ಮಹಾಮಸ್ತಿಷ್ಕ ಹೋಗಿ ನೇರವಾಗಿ ಕಾಣಕ ಹೆಲ್ಪ್ ಮಾಡ್ತಾವ. ಆಯ್ತಾ? ಇಲ್ಲಿ ಈ ಕಣ್ಣಿನಲ್ಲಿ ಏನ್ ನೋಡ್ತೀವಿ ಅಂತಂದ್ರ ಮತ್ತ ಇದೈತಲ್ಲ, ಈ ಕಣ್ಣಿನೊಳಗೆ ಲೆನ್ಸ್ ಐತಿ. ಈ ಮಸೂರ ಮತ್ತು ಕಾರ್ನಿಯಾ ಮಧ್ಯದಲ್ಲಿ ಕಂಡು ಬರುವ ದ್ರವ ಯಾವ್ದಂತ ಕ್ವಶನ್ ಗೊತ್ತೈತಿ. ಮಸೂರ ಮತ್ತು ಕಾರ್ನಿಯಾ ಮಧ್ಯದಲ್ಲಿ ಕಂಡು ಬರೋ ದ್ರವ ಯಾವ್ದ್ರಿ? ಕಾಚಕ ರಸಧಾತು ಅಥವಾ ಅಕ್ವೇಸ್ ಹ್ಯೂಮರಸ್ ಅಂತ ಇಂಗ್ಲಿಷ್ ದಾಗ ಹಂಗ ನೆನ್ಪಿಟ್ಕೋರಿ. AH ಅಂತ ಹೇಳಿ ಅಕ್ವಸ್ ಹ್ಯೂಮರ್ ಅಂತ ಬರ್ತೈತಿ ನೋಡ್ರಿ. ಕಾಚಕ ರಸಧಾತು ಅಥವಾ ಅಕ್ವಸ್ ಹ್ಯೂಮರಸ್ ಅಂತ ಹೇಳಿ ಬರ್ತೈತಿ. ಇದು ಬರೋದು ಮಸೂರ ಮತ್ತು ಕಾರ್ನಿಯಾ ಮಧ್ಯದಲ್ಲಿ ಕಂಡು ಬರ್ತೈತಿ ನೋಡ್ರಿ. ಮಸೂರ ಮತ್ತು ಕಾರ್ನಿಯಾ ಮಧ್ಯದಲ್ಲಿ ಕಂಡು ಬರುವ ದ್ರವ ಅಂತಂದ್ರ ಕಾಚಕ ರಸಧಾತು ಅಥವಾ ಅಕ್ವಸ್ ಹ್ಯೂಮರಸ್ ಅಂತ ಬರ್ತೈತಿ ನೋಡ್ರಿ.
ಕಾಚಕ ರಸಧಾತು ಅಥವಾ ಅಕ್ವಸ್ ಹ್ಯೂಮರಸ್. ನೆಕ್ಸ್ಟ್ ಇದು ಐತಲ್ಲ ಮಸೂರ ಮತ್ತು ಕಾರ್ನಿಯಾ ಮಧ್ಯದಲ್ಲಿ ಕಂಡು ಬರುವ ಧಾತು ಜಲರಸ ಧಾತು ಅಥವಾ ವಿಕ್ಟ್ರಸ್ ಹ್ಯೂಮರಸ್ ಅಂತ ಐತಿ ನೋಡ್ರಿ. ಜಲರಸ ಧಾತು ಅಥವಾ ವಿಎಚ್, ಎಎಚ್ ಮತ್ತು ವಿಎಚ್ ನೋಡ್ರಿ. ಒಂದೇದು ಎಎಚ್, ಎರಡನೇದು ವಿಎಚ್. ಫಸ್ಟ್ ಕಾರ್ನಿಯಾ ಮತ್ತು ಲೆನ್ಸ್ ಅದಲ್ಲ, ನಾವು ಕಣ್ಣಿಗೆ ಯಾವ್ದಾದ್ರು ಒಂದು ಚಿತ್ತ ಪ್ರವೇಶ ಆಯ್ತಂದ್ರೆ ಫಸ್ಟ್ ಕಾರ್ನಿಯಾ ಮತ್ತು ಲೆನ್ಸ್ ಮೂಲಕ ಬರ್ತೈತಲ್ಲ. ಫಸ್ಟ್ ಅಂತಂದ್ರೆ ಎ ಫಸ್ಟ್ ಬರ್ತೈತಲ್ಲ, ಫಸ್ಟ್ ಎಎಚ್ ಆಮೇಲೆ ವಿಎಚ್ ನೋಡ್ರಿ. ಅಕ್ವಸ್ ಹ್ಯೂಮರಸ್ ಫಸ್ಟ್, ಅದಕ್ಕನ್ನು ಕಾಚಕ ರಸ ಧಾತು ಅಂತೀವಿ. ಕಾರ್ನಿಯಾ ಮತ್ತು ಮಸೂರದಲ್ಲಿ ಅಕ್ವಸ್ ಹ್ಯೂಮರಸ್ ಅಥವಾ ಕಾಚಕ ರಸ ಧಾತು ಅಂತೀವಿ. ಇಲ್ಲಿ ಕಾರ್ನಿಯಾ ಮತ್ತು ಮಸೂರದ ಇದು ಏನತಿ ರೆಟಿನಾ ಮತ್ತು ಮಸೂರದ ಮಧ್ಯದಲ್ಲಿ ವಿಕ್ಟ್ರಸ್ ಹ್ಯೂಮರಸ್ ಅಥವಾ ಜಲರಸ ಧಾತು ಕಂಡು ಬರ್ತೈತೆ ನೋಡಿ. ವಿಕ್ಟ್ರಸ್ ಹ್ಯೂಮರಸ್ ಅಥವಾ ಜಲರಸ ಧಾತು. ಇವು ಧಾತುಗಳು ಎದಕ್ ಬೇಕು? ಇವು ಧಾತುಗಳು ಎದಕ್ರಿ? ಏನು ಕೆಲಸ ಮಾಡ್ತಾವ? ಇವು ಕಣ್ಣಿಗೆ ರಕ್ಷಣೆ ಕೊಡ್ತಾವ. ಮತ್ತೆ ಇವು ಬೇರೆ ಬೇರೆ ಅದಾವ ನೋಡ್ರಿ. ಲೆನ್ಸ್ ಐತಲ್ಲ, ಲೆನ್ಸ್ ಆತ, ಇವು ಈ ಕಾರ್ನಿಯಾ ಭಾಗ ಆತ, ಐರಿಸ್ ಭಾಗ ಆತ, ಒಂದಕ್ಕೊಂದು ಘರ್ಷಣೆ ಆಗಿ ತೊಂದರೆಗೊಳಗಾಗಬಾರ್ದು. ಇವು ಒಂಥರ ಲಿಕ್ವಿಡ್ ಗತ್ಲೆ ಇದ್ದಂಗೆ, ಒಂಥರ ಆಯಿಲ್ ಗತ್ಲೆ. ನಾವು ಆಯಿಲ್ ಬಳಸ್ತೀವಲ್ಲ, ಬೇರೆ ಬೇರೆ ಆಯಿಲ್ ಅಥವಾ ಗ್ರೀಸ್ ಅವು ಬಳಸ್ತೀವಿ ನೋಡ್ರಿ. ಒಂಥರ ಜಾಸ್ತಿ ಜಿಗಟಾಗಿರೋ ಒಂದು ದ್ರವಗಳು ಇವು. ಅಂದ್ರೆ ಇವು ಒಂದಕ್ಕೊಂದು ಮಧ್ಯದಲ್ಲಿ ಫ್ರಿಕ್ಷನ್ ನಡಿಬಾರ್ದು. ಇವು ಕಣ್ಣಿನ ಮಧ್ಯದಲ್ಲಿ ಒಂದಕ್ಕೊಂದು ಹಿಂಗ ಘರ್ಷಣೆ ನಡಿಬಾರ್ದು ಅಂತೇಳಿ ಈ ದ್ರವಗಳು ಕಂಡು ಬರ್ತಾವ ನೋಡ್ರಿ. ಹೌದಾ? ಯಾವ್ಯಾವ ದ್ರವಗಳು ಕಂಡು ಬರ್ತಾವ ತಂದೆ? ಯಾವ್ದ್ರಿ? ಕಾಚಕ ರಸ ಧಾತು ಎದ್ರ ಮಧ್ಯದಲ್ಲಿ ಕಂಡು ಬರ್ತೈತಿ? ಕಾರ್ನಿಯಾ ಮತ್ತು ಮಸೂರ, ಕಾರ್ನಿಯಾ ಮತ್ತು ಲೆನ್ಸ್ ಮಧ್ಯದಲ್ಲಿ ಕಾಚಕ ರಸ ಧಾತು ಅಥವಾ ಅಕ್ವಸ್ ಹ್ಯೂಮರಸ್ ಕಂಡು ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ಧಾತು ಎಲ್ಲಿ ಕಂಡು ಬರ್ತೈತಿ? ರೆಟಿನಾ ಮತ್ತು ಮಸೂರ ಮಧ್ಯದಲ್ಲಿ ಯಾವ ಧಾತು? ಜಲರಸ ಧಾತು ಅಥವಾ ವಿಕ್ಟ್ರಸ್ ಹ್ಯೂಮರಸ್ ಅಂತೇಳಿ ಧಾತು ಕಂಡು ಬರ್ತೈತಿ ನೋಡ್ರಿ. ಇವೆರಡು ಧಾತುಗಳು ಇಂಪಾರ್ಟೆಂಟ್ ನೆನಪಿರ್ಬೇಕು. ಬಂದಿರ್ತಕ್ಕಂಥ ಬೆಳಕು ಇಲ್ಲಿ ಸತ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತೈತ್ರಿ. ಹೌದಾ? ಕಣ್ಣಿನ ಆರ್ಬಿಟಲ್ಗಳಲ್ಲಿ ಇಲ್ಲಿ ಉಂಟು ಮಾಡ್ತೈತಿ ನೋಡ್ರಿ. ಹೌದಲ್ಲ? ಈ ಐರಿಸ್ ಐತ್ ನೋಡ್ರಿ. ಈ ಐರಿಸ್ ಯಾವತ್ತು ಈ ಪುಪಿಲ್ ಐತಲ್ಲ, ಪುಪಿಲ ಬ್ಲಾಕ್ ಕಲರ್ ಇರ್ತೈತಿ ಕಂಟಿನ್ಯೂಸ್ಲಿ. ಯಾಕೆ ಬ್ಲಾಕ್ ಕಲರ್ ಇರ್ತೈತಿ ಅಂದ್ರ ಇದು ರಿಫ್ಲೆಕ್ಟ್ ಮಾಡಲ್ಲ ಬೆಳಕು. ಈಗ ಬಂದಿರ್ತಕ್ಕಂಥ ಬೆಳಕು ಐತಲ್ಲ, ಆ ಬೆಳಕನ್ನು ರಿಫ್ಲೆಕ್ಟ್ ಮಾಡಲ್ಲ. ಅದಕ್ಕಾಗಿ ಇದು ಯಾವಾಗ್ಲೂ ಬ್ಲಾಕ್ ಕಲರ್ ಇರ್ತೈತಿ. ಇಲ್ಲಿ ಬೆಳಕನ್ನು ರಿಫ್ಲೆಕ್ಟ್ ಮಾಡಲ್ಲ. ಒಂದು ಇದು ಬರ್ತೈತಿ ಗೊತ್ತಾ, ಜಿಯೋಗ್ರಫಿ ಒಳಗೆ ಬ್ಲಾಕ್ ಹೋಲ್ ಅಂತ ಹೇಳಿ ಗೊತ್ತಾ? ಬ್ಲಾಕ್ ಹೋಲ್ ಒಟ್ಟ ಬೆಳಕನ್ನು ರಿಫ್ಲೆಕ್ಟ್ ಮಾಡಲ್ಲ. ಅದಲ್ಲ ಹೆವಿ ಗ್ರಾವಿಟಿ ಇರೋ ಒಂದು ಅಂದ್ರೆ ಈ ಯೂನಿವರ್ಸ್ ಮೇಲೆ ಕಂಡು ಬರ್ತಕ್ಕಂಥ ಹೈಯೆಸ್ಟ್ ಗ್ರಾವಿಟಿ ಮತ್ತು ಹೈಯೆಸ್ಟ್ ಡೆನ್ಸಿಟಿ ಇರೋ ಒಂದು ವಸ್ತು ಐತಂದ್ರ ಅದು ಬ್ಲಾಕ್ ಹೋಲ್ ಅಥವಾ ಕಪ್ಪು ರಂಧ್ರ ಐತಲ್ಲ, ಅದಕ್ಕೆ ಕರಿತೀವಿ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸ್ಟಾರ್ ಲೈಫ್ ಸೈಕಲ್ ಬಗ್ಗೆ ನೋಡೋಣ. ಸ್ಟಾರ್ ಲೈಫ್ ಸೈಕಲ್ ಸ್ವಲ್ಪ ಕಣ್ಣಲ್ಲೇ ಇರ್ಲಿ. ಕಣ್ಣ ಹತ್ರ ಆಮೇಲೆ ಹೋಗೋಣ. ಕಣ್ಣಲ್ಲೇ ಇರ್ಲಿ. ಸರಿ, ಕಣ್ಣು ಬಗ್ಗೆ ಸ್ಟಡಿ ಮಾಡತ್ತೀವದಲ್ಲ. ಕಣ್ಣು ಬಿಟ್ಟ ಈಗ ಸ್ವಲ್ಪ ಸ್ಟಾರ್ ಲೈಫ್ ಸೈಕಲ್ ನೋಡೋಣ್ರಿ. ಕಣ್ಣು ಬಗ್ಗೆ ಬಿಟ್ಟು ಸ್ಟಾರ್ ಲೈಫ್ ಸೈಕಲ್ ನೋಡೋಣ. ಕಣ್ಣು ಎಲ್ಲೆಲ್ಲಿ ಇಟ್ರಿ ನೀವು? ಇಲ್ಲೇ ಇಡ್ಬೇಕು ಕಣ್ಣ. ಹೌದಲ್ಲ? ಕಾಲ್ಫಾರ್ಮ್ ಆಗ್ತಾವ, ಇಲ್ಲೇ ಇಡ್ಬೇಕು ಕಣ್ಣ. ಈಗ ಸ್ಟಾರ್ ಲೈಫ್ ಸೈಕಲ್ ಐತಲ್ರಿ. ಸ್ಟಾರ್ ಲೈಫ್ ಸೈಕಲ್ ಹೆಂಗಿರುತ್ತ? ಸ್ಟಾರ್ ಇದೈತ್ ನೋಡ್ರಿ. ನಕ್ಷತ್ರದ ಮೊದಲ ಹಂತ ಯಾವ್ದ್ರಿ? ಪ್ರೋಟೋಸ್ಟಾರ್ ನಕ್ಷತ್ರ ಅಂದ್ರ ಮೊದಲು ನೆಬುಲಾರ್ ಅಂತ ಇರ್ತೈತಿ. ಒಂದು ನೆಬುಲಾರ್ ಅಥವಾ ನಿಹಾರಿಕೆ ಅಂತ ಇರ್ತೈತಿ. ಈ ನೆಬುಲಾರ್ ಹೈಪೋಥಿಸಿಸ್ ಅಥವಾ ನೆಬುಲಾರ್ ಸಿದ್ಧಾಂತವನ್ನು ಕೊಟ್ಟವ್ರು ಯಾರು? ನೆಬುಲಾರ್ ಹೈಪೋಥಿಸಿಸ್ ಅಥವಾ ನೆಬುಲಾರ್ ಸಿದ್ಧಾಂತ ಕ್ವಶನ್ ಆಗೈತೆ ನೋಡಿ. ನೆಬುಲಾರ್ ಹೈಪೋಥಿಸಿಸ್ ಅಥವಾ ನೆಬುಲಾರ್ ಸಿದ್ಧಾಂತವನ್ನು ಕೊಟ್ಟವ್ರು ಯಾರ್ರಿ? ನೆಬುಲಾರ್ ಅಲ್ಲ, ಇಮ್ಯಾನ್ಯುಯಲ್ ಕ್ಯಾಂಟ್. ಇಮ್ಯಾನ್ಯುಯಲ್ ಕ್ಯಾಂಟ್ ಮತ್ತು ಇನ್ನೊಂದು ಬರ್ತಾನೆ ನೋಡ್ರಿ, ಲ್ಯಾಪ್ಲೇಸ್ ಮತ್ತು ಇಮ್ಯಾನ್ಯುಯಲ್ ಕ್ಯಾಂಟ್ ನೋಡ್ರಿ. ಲ್ಯಾಪ್ಲೇಸ್ ಮತ್ತು ಇಮ್ಯಾನ್ಯುಯಲ್ ಕ್ಯಾಂಟ್ ಅವರು ಈ ನೆಬುಲಾರ್ ಹೈಪೋಥಿಸಿಸ್ ಅನ್ನು ಕೊಡ್ತಾರ. ನೆಬುಲಾರ್ ಕೊಡಲ್ಲ. ನೆಬುಲಾರ್ ಅದು ಒಂದು ನಿಹಾರಿಕೆ ಅಂತೇಳಿ. ನೆಬುಲಾರ್ ಅದು ಹೆಸರಲ್ಲದು, ಒಂದು ನಿಹಾರಿಕೆ ಅಂತೇಳಿ, ಒಂದು ವಸ್ತು ಅಂತೇಳಿ. ಹೌದಲ್ಲ? ಈಗ ನೋಡ್ರಿ, ನಾವು ಇದು ಹೇಳ್ತೀವಿ ಗೊತ್ತಾ, ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತೀವಿ. ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳ್ತೈತಿ? ಯಾರು ಕೊಟ್ರ ಬಿಗ್ ಬ್ಯಾಂಗ್ ಥಿಯರಿಯನ್ನು? ಜಾರ್ಜ್ ಲೆಮೆತ್ರಿ ಅವ್ರು. ಯಾವಾಗ ಕೊಡ್ತಾರ ಬಿಗ್ ಬ್ಯಾಂಗ್ ಥಿಯರಿಯನ್ನು? 1927ಕ್ಕ ಜಾರ್ಜ್ ಲೆಮೆತ್ರಿ ಅವರು ಬಿಗ್ ಬ್ಯಾಂಗ್ ಥಿಯರಿಯನ್ನು ಕೊಡ್ತಾರಲ್ಲ. ಈ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳ್ತೈತ್ರಿ? ಏನ್ ಹೇಳ್ತೈತಿ ಬಿಗ್ ಬ್ಯಾಂಗ್ ಥಿಯರಿ? ಅಂದ್ರ ಮೊದ್ಲೊಂದು ಹಲವಾರು ಬಿಲಿಯನ್ ವರ್ಷಗಳಿತ್ತಂದೆ ಒಂದು ಇದು ಯೂನಿವರ್ಸ್ ಐತ್ ನೋಡ್ರಿ. ಒಂದು ಸಣ್ಣ ಡಾಟ್ ಇತ್ತಂತ ಹೇಳ್ತಾನೆ ನೀವು. ಯೂನಿವರ್ಸ್ ಒಂದು ಸಣ್ಣ ಡಾಟ್ ಇತ್ತ. ಇದರಲ್ಲಿ ಸಾಕಷ್ಟು ಪ್ರಮಾಣದ ಪ್ರೆಷರ್ ಬಂದ ಇದು ತನ್ನ ಗ್ರಾವಿಟಿ ಮೂಲಕ ತಿರುಗಿ ಅದು ಪ್ಲೇಟ್ ರೂಪವನ್ನು ಪಡ್ಕೊಂತೈತೆ ಅಂತ ಹೇಳ್ತಾನೆ. ಈ ಪ್ಲೇಟ್ ರೂಪ ಪಡ್ಕೊಂಡಾಗ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಸಾಂದ್ರತೆ ಜಾಸ್ತಿ ಆಗ್ತಾ ಬಂತ. ಅಂದ್ರೆ ಹೆಚ್ಚಿನ ಪ್ರಮಾಣದ ಸಾಂದ್ರತೆ ಮತ್ತು ಹೆಚ್ಚಿನ ಪ್ರಮಾಣದ ಉಷ್ಣಾಂಶದಿಂದ ಇದು ಏನಾಕೈತಿ, ಒಂದಿನ ನಂತರ ಒಂದು ಫುಲ್ ಇದು ಏನಂತ ಡಿಸಾರ್ಡರ್ ಆಗಿ ಹಿಂಗ್ ಬ್ಲಾಸ್ಟ್ ಆಕೈತಿ ಅಂತ ಹೇಳ್ತಾನೆ. ಅಂದ್ರೆ ಒಮ್ಮೆ ಒಡೆದ್ ಬಿಡ್ತೈತಿ. ಇವು ಒಡೆದಾಗ ಇವು ಯೂನಿವರ್ಸ್ ದಾಗ ಇರೋ ಬೇರೆ ಬೇರೆ ಕಣಗಳು ಅದಾವ ನೋಡ್ರಿ. ಇವು ಯೂನಿವರ್ಸ್ ಒಳಗಿರೋ ಬೇರೆ ಬೇರೆ ಕಣಗಳು ಇವೆಲ್ಲ ಈ ಒಡೆದಾಗ ಈ ಆಪ್ಷನ್ ದಾಗ ಏನ್ ಕ್ವಶನ್ ಕೇಳ್ಯಾರ ಗೊತ್ತೇನೋ? ಹೇಳಿಕೆದಾಗ ಇವು ಒಡೆದಾಗ ಎಲ್ಲವೂ ಸಮಾನಾಂತರವಾಗಿ ಹಂಚಿಕೆ ಆದವು, ಅಸಮಾನಾಂತರವಾಗಿ ಹಂಚಿಕೆ ಆದವು. ಹೆಂಗ್ ಹಂಚಿಕೆ ಆಗ್ತಾವ್ರಿ? ಅಸಮಾನವಾಗಿ ಹಂಚಿಕೆ ಆಗ್ತಾವ. ಹಂಗಂದ್ರ ಅಸಮಾನವಾಗಿ ಹಂಚಿದ್ರ ಇವು ಪ್ಲಾನೆಟ್ಗಳು ಹಿಂಗ್ ಗೋಳಾಕಾರವಾಗಿ ಆಕದಾವ. ಮತ್ತೆ
ಇವೆಲ್ಲ ಮತ್ತೆ ಹೆಂಗ್ ಬೇಕಾದಂಗ ಈಗ ಯಾವ್ದ್ರ ಕಲ್ಲು ಹೊಡಿತೀರಿ ಹೌದಲ್ಲ, ಈ ಕಲ್ಲು ಜೋರ್ಸಿ ಹೊಡೆದ್ರ ಅವೆಲ್ಲ ತುಂಡ ಹೊಡೆದಾಗ ಎಲ್ಲ ರೌಂಡ್ ಹಾಕವೇನ್ರಿ ಅವು ರೌಂಡ್ ಆಗಲ್ಲ ಹೌದಲ್ಲ, ಯಾವ್ದಾದ್ರು ಬೇರೆ ಬೇರೆ ಶೇಪ್ ಪಡ್ಕೊಂತಾವ. ಹಂಗಂದ್ರೆ ಇವು ಪ್ಲಾನೆಟ್ಗಳು ಈಗ ಒಂದು ಯೂನಿವರ್ಸ್ ಫಸ್ಟಿಗೆ ಇದ್ದಾಗ ಒಂದು ಡಾಟ್ ಇತ್ತು ಹೌದಲ್ಲ, ಅದು ಹಿಂಗ್ ಹೊಡೆದಾಗ ಬೇರೆ ಬೇರೆ ಪ್ಲಾನೆಟ್ಗಳು ಹೆಂಗ್ ಬೇಕಾದಂಗ ಶೇಪ್ ಇರ್ಬೇಕಿತ್ತಲ್ಲ, ಇವು ರೌಂಡ್ ಯಾಕೆ ಪಡ್ಕೊಂಡವ್ರಿ ಶೇಪ್? ಎಲ್ಲಾ ಪ್ಲಾನೆಟ್ಗಳು ಆಲ್ಮೋಸ್ಟ್ ಗೋಳಾಕಾರವಾಗದ ಹೌದಲ್ಲ. ಈ ಗೋಳಾಕಾರವಾಗಿರೋ ಕಾರಣ ಏನ್ ಹೇಳ್ರಿ, ಏನ್ ಹೇಳ್ತಾರಂದ್ರ ಗುರುತ್ವಾಕರ್ಷಣೆ. ಅದು ತಮ್ಮಲ್ಲಿರೋ ಗುರುತ್ವಾಕರ್ಷಣೆ ಮತ್ತು ತಾವು ತಿರುಗುವ ಅಕ್ಷ ಭ್ರಮಣೆ ರೊಟೇಷನ್ ಮತ್ತು ಗುರುತ್ವಾಕರ್ಷಣೆಯಿಂದ ಆಜು ಬಾಜು ಇರುವ ಸಣ್ಣ ಸಣ್ಣ ಕಣಗಳನ್ನು ತನ್ನಲ್ಲಿ ಸೆಳ್ಕೊಂಡ್ಬಿಟ್ಟಿದೆ. ಹಿಂಗ್ ತಿರುಗುವಾಗ ತನ್ನಲ್ಲಿ ಸೆಳ್ಕೊಂಡ ಇವೆಲ್ಲ ರೌಂಡ್ ಶೇಪ್ ಪಡ್ಕೊಂಡವ್ ನೋಡ್ರಿ. ಈಗ ಬಿಗ್ ಬ್ಯಾಂಗ್ ಥಿಯರಿಯನ್ನು ಹೇಳ್ತಾ ಬರ್ತಾರ. ಬಿಗ್ ಬ್ಯಾಂಗ್ ಥಿಯರಿ ಒಳಗ ಮೊನ್ನೆ SDIVD ಒಳಗ ಕ್ವಶನ್ ಡೈರೆಕ್ಟ್ 2-3 ಕ್ವಶನ್ ಹಂಗ ಹೇಳಿಕೆ ರೂಪದಲ್ಲಿ ಕೇಳ್ಬಿಟ್ಟಾರ. ಈಗ ಬಿಗ್ ಬ್ಯಾಂಗ್ ಥಿಯರಿ ಹಿಂಗ್ ಹೇಳ್ತಾರ. ಈಗ ಸ್ಫೋಟ ಆಕೈತಿ ನೋಡ್ರಿ. ಬಿಗ್ ಬ್ಯಾಂಗ್ ಥಿಯರಿ ಸ್ಫೋಟ ಆದಾಗ ಕಡಿಮೆ ಸಾಂದ್ರತೆ ಇರೋ ಧಾತುಗಳು ಒಳಗಡೆ ಹೋಗ್ತಾವ, ಹೆಚ್ಚಿನ ಸಾಂದ್ರತೆ ಇರೋ ಧಾತುಗಳು ಹೊರಗಡೆ ಬರ್ತಾವ. ಈ ಕಡಿಮೆ ಸಾಂದ್ರತೆ ಇರೋ ಧಾತುಗಳು ಒಳಗಡೆ ಹೋಗಿದ್ದೆಲ್ಲ ನಕ್ಷತ್ರಗಳು ಆಗ್ತಾವ. ಅಂದ್ರೆ ಕಡಿಮೆ ಸಾಂದ್ರತೆ ಇರೋ ಧಾತುಗಳು ಅಂತಂದ್ರೆ ಹೈಡ್ರೋಜನ್ ಹೀಲಿಯಂ ಅದಾವ ನೋಡ್ರಿ. ಇವೆಲ್ಲ ಕಡಿಮೆ ಸಾಂದ್ರತೆ ಇರೋ ಧಾತುಗಳು ಒಂದ್ ಸೈಡ್ ಹೋಗಿ ಒಳಗಡೆ ಹೋಗಿ ಇವೆಲ್ಲ ನಕ್ಷತ್ರ ಫಾರ್ಮೇಶನ್ ಆಗ ಹೆಲ್ಪ್ ಆಕೈತಿ. ಕಡಿಮೆ ಸಾಂದ್ರತೆ ಇರುವಂತ ಹೈಡ್ರೋಜನ್ ಮತ್ತು ಹೀಲಿಯಂ ಅಂತ ಧಾತುಗಳು ಒಂದ್ ಸೈಡ್ ಹೋದ್ಮೇಲೆ ಇವು ನಕ್ಷತ್ರ ಆಗ್ತಾವ್ರಿ. ಇನ್ನು ಹೆಚ್ಚಿನ ಸಾಂದ್ರತೆ ಇರೋ ಧಾತುಗಳು ಅದಾವ ನೋಡ್ರಿ, ಇವು ಆಕ್ಸಿಜನ್ ಆತ, ನೈಟ್ರೋಜನ್ ಆತ, ಇವೆಲ್ಲ ಒಂದ್ ಸೈಡ್ ಬಂದ ಇವೆಲ್ಲ ಪ್ಲಾನೆಟ್ಸ್ ಗಳಾಗ ಕಾರಣ ಆಗ್ತಾವ ನೋಡ್ರಿ. ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಏನ್ ಹೇಳ್ತೈತಿ, ಇವು ಹೇಳಿಕೆದಾಗ ಕ್ವಶನ್ಸ್ ಒಂದೊಂದ್ ಹೇಳಿಕೆದಾಗ ಕೇಳ್ಬಿಡ್ತಾರ. PC ಕೇಳಲ್ಲ ಅಂತಲ್ಲ, PCಗೂ ಒಂದೊಂದ್ಸತಿ ಕೇಳ್ಬಿಡ್ತಾರ. ಹಂಗ ಈಗ KE ಏನಾದ್ರು ಕೊಟ್ರ ಹಿಂಗ್ ಕೇಳ್ಬಿಡ್ತಾರ ನೋಡ್ರಿ. ಈಗ ಒಮ್ಮೆ ಜಾರ್ಜಸ್ ಲಿಮಿತ್ರಿ ಅವ್ನು ಹೇಳ್ತಾರಂದ್ರ ಒಂದು ಡಾಟ್ ಇತ್ತ, ಅದು ಹಲವಾರು ವರ್ಷಗಳ ನಂತರ ತನ್ನ ರೊಟೇಷನ್, ತನ್ನ ಗ್ರಾವಿಟಿಯಿಂದ, ತನ್ನ ಇದರಿಂದ ಅದು ತಿರುಗ್ತಾ ಒಂದು ಪ್ಲೇಟ್ ಆಕಾರಕ್ಕೆ ಬರ್ತೈತಿ. ನಂತರ ಅದು ತನ್ನಲ್ಲಿರುವ ಸಾಂದ್ರತೆ ಹೆಚ್ಚಾಗಿ, ತನ್ನಲ್ಲಿರುವ ಉಷ್ಣಾಂಶ ಹೆಚ್ಚಾಗಿ ಅದು ಒಂದ್ಸತಿ ಏನಾಗ್ತೈತಿ, ಒಡೆದು ಹೋಗ್ತೈತಿ ಹೌದಲ್ಲ. ಒಡೆದಾಗ ಅವೆಲ್ಲ ಬೇರೆ ಬೇರೆ ಯೂನಿವರ್ಸ್ದಾಗ ಬೇರೆ ಬೇರೆ ಕಾಯಗಳು ಎಲ್ಲ ಚದರ್ ಬಿಡ್ತಾವ. ಅವಾಗ ಇವೆಲ್ಲ ಈ ಒಡೆದಾಗ ಇದರಲ್ಲಿ ಕಡಿಮೆ ಸಾಂದ್ರತೆ ಇರೋ ಧಾತುಗಳು ಒಂದ್ ಕಡೆ ಹೋಗಿ ಏನಾಗ್ತಾವ್ರಿ, ನಕ್ಷತ್ರಗಳಾಗ್ತಾವ ಹೌದಲ್ಲ. ಹೈಡ್ರೋಜನ್ ಹೀಲಿಯಂ ಸೇರಿ ಒಂದು ನಕ್ಷತ್ರ ಆಗ್ತಾವ. ಈ ಕಡೆ ಹೆಚ್ಚಿನ ಸಾಂದ್ರತೆ ಇರುವ ಆಕ್ಸಿಜನ್, ನೈಟ್ರೋಜನ್ ಅಂತ ಗ್ಯಾಸಸ್ ಗಳು ಸೇರಿ ಏನಾಗ್ತಾವ, ಇವು ಪ್ಲಾನೆಟ್ಸ್ ಗಳು ಅಥವಾ ಗ್ರಹಗಳು ನಿರ್ಮಾಣ ಆಗಕ್ಕೆ ಕಾರಣ ಆಕೈತಿ ಅಂತೇಳಿ ಹೇಳ್ತಾ ಬರ್ತೀವಿ ಹೌದಲ್ಲ. ಇಲ್ಲಿ ಮತ್ ನೆಕ್ಸ್ಟ್ ಏನು ನಾವು ಆಕ್ಚುಲಿ ಇದ್ ನೋಡಾತಿದ್ವಿ, ಸ್ಟಾರ್ ಲೈಫ್ ಸೈಕಲ್ ಹೌದಲ್ಲ. ಸ್ಟಾರ್ ಲೈಫ್ ಸೈಕಲ್ ನೆಬುಲಾರ್ ಹೈಪೋಥಿಸಿಸ್ ಅಥವಾ ನಿಯಾರಿಕೆ ಸಿದ್ಧಾಂತವನ್ನು ಇಮಾನ್ಯುಯಲ್ ಕಾಂಟ್ ಮತ್ತು ಲ್ಯಾಪ್ಲೇಸ್ ಅವರು ಕೊಡ್ತಾರೆ. ಈ ನಿಯಾರಿಕೆ ಐತ್ ನೋಡ್ರಿ, ಈ ಸ್ಟಾರ್ನ, ಈ ನಕ್ಷತ್ರದ ಮೊದಲ ಆತಂದ್ರ ಪ್ರೋಟೋ ಸ್ಟಾರ್ ಬರ್ತೈತಿ ನೋಡ್ರಿ. ಈ ಪ್ರೋಟೋ ಸ್ಟಾರ್ ಐತಲ್ರಿ, ಈ ಪ್ರೋಟೋ ಸ್ಟಾರ್ ತನ್ನಲ್ಲಿರೋ ಅಗಾಧ ಉಷ್ಣಾಂಶ, ನಾ ಹೇಳತ್ತಿದ್ ನಿಮಗೆ ಬೋರ್ ಅನ್ಸತೈತೇನ? ಗೊತ್ತಿರ್ಬೇಕು, ಸ್ವಲ್ಪ ಹೊಸದು ಕಲಿಬೇಕು ಹೌದಲ್ಲ. ಇಲ್ಲ ಐತಲ್ಲ ಈ ಪ್ರೋಟೋ ಸ್ಟಾರ್ ಐತ್ ನೋಡ್ರಿ. ಪ್ರೋಟೋ ಸ್ಟಾರ್ ಒಳಗ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಇರ್ತೈತಿ. ಹೆಚ್ಚಿನ ಪ್ರಮಾಣದ ಉಷ್ಣಾಂಶದಿಂದ ಇದು ತನ್ನಲ್ಲಿ ಹೈಡ್ರೋಜನ್ ಇರ್ತೈತೆ, ಅದ್ರಲ್ಲಿ ಹೆಚ್ಚಿನ ಪ್ರಮಾಣದ ಉಷ್ಣಾಂಶದಿಂದ ತನ್ನಲ್ಲಿ ನ್ಯೂಕ್ಲಿಯರ್ ಸಮ್ಮಿಲನ ನಡೆಸಿ, ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಐತ್ ನೋಡ್ರಿ, ನ್ಯೂಕ್ಲಿಯರ್ ಸಮ್ಮಿಲನ ಮೂಲಕ ಅದು ಹೈಡ್ರೋಜನ್ ಇದ್ದಿದ್ದನ್ನು ಹೀಲಿಯಂ ಆಗಿ ಕನ್ವರ್ಟ್ ಮಾಡ್ಕೊಂತೈತಿ. ಹೈಡ್ರೋಜನ್ ಅನ್ನು ಹೀಲಿಯಂ ಆಗಿ ಕನ್ವರ್ಟ್ ಮಾಡ್ಕೊತೈತಿ. ಈಗ ಬರ್ತಾ 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 ಹೈಡ್ರೋಜನ್ ಫ್ಯೂಲ್ ಖಾಲಿ ಹಾಕೊಂಡ್ ಬರ್ತೈತಿ ಹೌದಲ್ಲ. ಖಾಲಿ ಹಾಕೊಂಡ್ ಬರ್ತೈತಿ, ಅದು ಗ್ರಾವಿಟಿ ಹಂಗ ಇರ್ತೈತಿ ಪ್ರೋಟೋಸ್ಟಾರ್ದ. ಈ ಗ್ರಾವಿಟಿಯಿಂದ ಐತ್ ನೋಡ್ರಿ, ಈ ಪ್ರೋಟೋಸ್ಟಾರ್ ಹೈಡ್ರೋಜನ್ ಐತ್ ನೋಡ್ರಿ, ಹೈಡ್ರೋಜನ್ ಫ್ಯೂಲ್ ಖಾಲಿ ಆದಾಗ ಈ ಗ್ರಾವಿಟಿಯಿಂದ ತನ್ನ ಸುತ್ತಲಿರುವ ಎಲ್ಲಾ ಟೆಂಪರೇಚರ್ ಹೀರ್ಕೊಂತೈತಿ. ಈಗ ಸೆಕೆಂಡ್ ಸಾರಿ ಫ್ಯೂಷನ್ ನಡಿತೈತಿ ನೋಡ್ರಿ, ಇದು ಕ್ವಶನ್ ಕೇಳ್ಯಾರ ನೋಡ. ಸೆಕೆಂಡ್ ಸಾರಿ ಫ್ಯೂಷನ್ ನಡೆಯುವಾಗ ಹೈಡ್ರೋಜನ್ ಇದ್ದಿದ್ದು ಹೀಲಿಯಂ ಆಗಲ್ಲ, ಕಾರ್ಬನ್ ಆಕೈತಿ ನೋಡ್ರಿ. ಈ ಪ್ರೋಟೋಸ್ಟಾರ್ ಒಳಗ ಫಸ್ಟ್ ಸಾರಿ ಫ್ಯೂಷನ್ ಇದು ಸಮ್ಮಿಲನ ನಡಿತೈತಲ್ಲ, ಹೈಡ್ರೋಜನ್ ಸೇರಿ ಹೀಲಿಯಂ ಆಕೈತ ತಂದೇವಲ್ಲ. ಅವೆಲ್ಲ ಹೈಡ್ರೋಜನ್ ಪ್ರಮಾಣ ಖಾಲಿ ಆದಾಗ ನಂತರ ತನ್ನ ಗ್ರಾವಿಟಿಯಿಂದ ಆಜುಬಾಜು ಇರಲ್ಲ ಉಷ್ಣಾಂಶ ಹಿರ್ಕೊಂಡ ಆಮೇಲೆ ಹೈಡ್ರೋಜನ್ ಏನ್ ಮಾಡ್ತೈತೆ ಅಂತಂದ್ರ ಹೈಡ್ರೋಜನ್ ಇದ್ದಿದ್ದ ಕಾರ್ಬನ್ ಆಕೈತಿ ನೋಡ್ರಿ. ಈ ಕಾರ್ಬನ್ ಆಗೋದು ನೆಕ್ಸ್ಟ್ ಅಂತ ರೆಡ್ ಜಾಯಿಂಟ್ ಅಂತ ಬರುತ್ತೆ. ಈ ಪ್ರೋಟೋಸ್ಟಾರ್ ಆದ್ಮೇಲೆ ನೆಕ್ಸ್ಟ್ ಅಂತಾನೆ ರೆಡ್ ಜಾಯಿಂಟ್ ಬರುತ್ತೆ ನೋಡಿ. ಈ ರೆಡ್ ಜಾಯಿಂಟ್ ನಂತರ ಏನಾಕೈತಿ ಗೊತ್ತೇನ, ಈ ರೆಡ್ ಜಾಯಿಂಟ್ ನಂತರ ಈ ಪ್ಲಾನೆಟ್ಸ್ ಗಳನ್ನು ಎರಡಾಗಿ ನಕ್ಷತ್ರಗಳನ್ನು ಎರಡು ಹಂತವಾಗಿ ಡಿವೈಡ್ ಮಾಡ್ತೀವಿ ನಾವು. ರೆಡ್ ಜಾಯಿಂಟ್ ನಂತರ ಎರಡು ಹಂತವಾಗಿ ನಮ್ದು ಈ ನಕ್ಷತ್ರಗಳ ಜೀವನ ಸೈಕಲ್ ಅಥವಾ ಏನಂತೀವಿ ಜೀವನ ಅಥವಾ ಲೈಫ್ ಸೈಕಲ್ ಒಳಗ ನಮ್ಮ ಭಾರತೀಯರದ ಒಂದು ದೊಡ್ಡ ಕೊಡುಗೆ ಐತಿ. ಯಾರವ್ರ ಇವ್ರು ಬರ್ತಾರಲ್ಲ, ಏನು ಒಂದು ಬರ್ತೈತಿ ಒಂದು ರೂಲ್, ಯಾರು 1.44 ಏನ್ ಹೇಳ್ತಾನಲ್ಲ ಬಟ್ಟೆ ಜಾಸ್ತಿ ಇದೆ, ಚಂದ್ರಶೇಖರ್ ಲಿಮಿಟ್. ಚಂದ್ರಶೇಖರ್ ಅದರಲ್ಲ, ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರು ಹೌದಲ್ಲ. ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರು ಭಾರತೀಯ ವಿಜ್ಞಾನಿ ಆದಂತ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಸಹಿತ ಈ ಸ್ಟಾರ್ ಲೈಫ್ ಸೈಕಲ್ ಒಳಗ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಈ ರೆಡ್ ಜಾಯಿಂಟ್ ನಂತರ ಐತ್ ನೋಡ್ರಿ, ಈ ರೆಡ್ ಜಾಯಿಂಟ್ ನಂತರ ಸ್ಟಾರ್ ಗಳನ್ನ ಎರಡಾಗಿ ಡಿವೈಡ್ ಮಾಡ್ತೀವಿ ನಾವು. ಹೆಚ್ಚಿನ ಸಾಂದ್ರತೆ ಇರುವ ನಕ್ಷತ್ರಗಳು ಮತ್ತು ಕಡಿಮೆ ಸಾಂದ್ರತೆ ಅಥವಾ ಹೆಚ್ಚಿನ ದ್ರವ್ಯರಾಶಿ ಇರುವ ನಕ್ಷತ್ರಗಳನ್ನು ಒಂದ್ ಕಡೆ, ಕಡಿಮೆ ದ್ರವ್ಯರಾಶಿ ಇರುವ ನಕ್ಷತ್ರಗಳನ್ನು ಒಂದ್ ಕಡೆ ಹೌದಲ್ಲ. ಈ ಹೆಚ್ಚಿನ ದ್ರವ್ಯರಾಶಿ ಇರುವ ನಕ್ಷತ್ರ ಇವ ಚಂದ್ರಶೇಖರ್ ಏನ್ ಹೇಳ್ತಾನಂತಂದ್ರ, ಈ ಟೋಟಲ್ ಈಗ ಏನಾಯ್ತಂದ್ರೆ ಇಲ್ಲಿ ಈ ನಕ್ಷತ್ರಗಳು ನಮ್ಮ ಸೂರ್ಯನ ಕಂಪೇರ್ ಮಾಡ್ತಾನವ. ನಮ್ಮ ಸೂರ್ಯ ಒಂದು ನಕ್ಷತ್ರ ಅಲ್ಲ,
ಸೂರ್ಯನಿಗಿಂತ 1.44 ಪಟ್ಟು ಜಾಸ್ತಿ ಸಾಂದ್ರತೆ ಹೊಂದಿರೋ ನಕ್ಷತ್ರ ಅದಾವ ನೋಡ್ರಿ, ಅವು ಒಂದ್ ಕಡೆ ಆಗ್ತಾವ. ಸೂರ್ಯನಿಗಿಂತ 1.44 ಕಡಿಮೆ ಸಾಂದ್ರತೆ ಇರೋ ನಕ್ಷತ್ರಗಳು ಅಥವಾ ಕಡಿಮೆ ದ್ರವ್ಯರಾಶಿ ಇರೋ ನಕ್ಷತ್ರಗಳು ಒಂದ್ ಸೈಡ್ ಬರ್ತಾವ. ಹಂಗಂದ್ರ ಸೂರ್ಯನಿಗೆ ಕಂಪೇರ್ ಮಾಡತ್ತೀವಲ್ಲ, ಸೂರ್ಯನಿಗಿಂತ 1.44 ಜಾಸ್ತಿ ಇರೋ ನಕ್ಷತ್ರಗಳು ಒಂದ್ ಕಡೆ ಹೋದಾಗ ಅವು ಒಂದಿನ ಸೂಪರ್ ನೋವಾ ಆಗ್ತೈತಿ. ಜಾಸ್ತಿ ಇರೋದು ಸೂಪರ್ ನೋವಾ ಆಕೈತಿ. ಅದು ಸೂಪರ್ ನೋವಾ ಬಂದ್ ಬರ್ತಾ ಬರ್ತಾ ಇದು ಆಕೈತಿ ನೋಡ್ರಿ, ಸೂಪರ್ ನೋವಾ ಬ್ಲಾಕ್ ಹೋಲ್ ಆಗಿ ಕನ್ವರ್ಟ್ ಆಕೈತಿ. ಸೂಪರ್ ನೋವಾ ಏನು ನ್ಯೂಟ್ರಲ್ ಸ್ಟಾರ್ ಆಕೈತಿ. ಸೂಪರ್ ನೋವಾ ಆದ್ಮೇಲೆ ನ್ಯೂಟ್ರಲ್ ಸ್ಟಾರ್ ಆಕೈತಿ. ನ್ಯೂಟ್ರಲ್ ಸ್ಟಾರ್ ಆದ್ಮೇಲೆ ಹಲವಾರು ವರ್ಷದ ನಂತರ ಬ್ಲಾಕ್ ಹೋಲ್ ಆಕೈತಿ. ಹಂಗಂದ್ರೆ ಬ್ಲಾಕ್ ಹೋಲ್ ಆಗಕ್ಕೆ ಏನು ಫಿನಾಮಿನಾ ಬೇಕು? ಇಲ್ಲಿ ರೆಡ್ ಜಾಯಿಂಟ್ ಐತಿ. ರೆಡ್ ಜಾಯಿಂಟ್ ಅಂದ್ರೆ ಸೂರ್ಯನ ಈಗ ಸೂರ್ಯನಿಗೆ ಕಂಪೇರ್ ಮಾಡಿ ಸೂರ್ಯನಿಗಿಂತ 1.44 ದ್ರವ್ಯರಾಶಿ ಜಾಸ್ತಿ ಹೊಂದಿರುವಗಳು ಈ ಕಡೆ ಬ್ಲಾಕ್ ಹೋಲ್ ಆಕೈತಿ. ಹಂಗಂದ್ರೆ ಸೂರ್ಯ ಬ್ಲಾಕ್ ಹೋಲ್ ಆಗಕ್ ಸಾಧ್ಯ ಐತಾ? ಸೂರ್ಯ ಬ್ಲಾಕ್ ಹೋಲ್ ಆಗ್ಬಹುದಾ? ಸೂರ್ಯ ಬ್ಲಾಕ್ ಹೋಲ್ ಆಗಕ್ ಸಾಧ್ಯ ಇಲ್ಲ ನೋಡ್ರಿ. ನಾವು ಸೂರ್ಯಗೆ ಕಂಪೇರ್ ಮಾಡತ್ತೇವಲ್ಲ, ಸೂರ್ಯನಿಗಿಂತ 1.44 ಪಟ್ಟು ಜಾಸ್ತಿ ದ್ರವ್ಯರಾಶಿ ಹೊಂದಿರುವ ಮಾತ್ರ ಬ್ಲಾಕ್ ಹೋಲ್ ಆಗ್ತಾವ. ನಮ್ ಸೂರ್ಯ ಬ್ಲಾಕ್ ಹೋಲ್ ಆಗಕ್ ಸಾಧ್ಯ ಇಲ್ಲ. ನಮ್ ಸೂರ್ಯ ಒಂದೇ ದಿನ ವೈಟ್ ಡ್ರಾಪ್ ಆಗ್ಬೋದು ಅಥವಾ ಬ್ಲಾಕ್ ಡ್ರಾಪ್ ಆಗ್ಬೋದು ನೋಡ್ರಿ. ಅದು ಕ್ವಶನ್ ಏನಾರ ಕೇಳಿದ್ರ ಸೂರ್ಯ ಏನಾದ್ರೂ ಬ್ಲಾಕ್ ಹೋಲ್ ಆಗ್ಬೋದಿತ್ತಂದ್ರ ಸೂರ್ಯನ ಜೀವಿತಾವಧಿಯಲ್ಲಿ ಕೊನೆ ಹಂತದಲ್ಲೂ ಸೂರ್ಯ ಬ್ಲಾಕ್ ಹೋಲ್ ಆಗಕ್ ಸಾಧ್ಯ ಇಲ್ಲ ನೋಡ್ರಿ. ಅದು ವೈಟ್ ಡ್ರಾಫ್ಟರ್ ಆಗ್ಬೋದು ಇಲ್ಲ ಬ್ಲಾಕ್ ಡ್ರಾಫ್ಟರ್ ಆಗ್ಬೋದು. ಅಂದ್ರೆ ನಕ್ಷತ್ರಗಳ ಕೊನೆಯ ಅವಧಿ ಈ ಕಡೆ ಸೂರ್ಯ ಅಂತ ಬಂದ್ರ ವೈಟ್ ಡ್ರಾಫ್ಟ್ ಅಂತೀವಿ. ಅದು ಕೆಲವೊಂದ್ ಹಂತ ಬ್ಲಾಕ್ ಡ್ರಾಪ್ ಆಕೈತಿ. ನಾ ಇಲ್ಲಿ ಇದು ಅಂದೇವ್ ನೋಡ್ರಿ, ಬ್ಲಾಕ್ ಹೋಲ್ ಸೂಪರ್ ನೋವಾ ನಂತರ ನ್ಯೂಟ್ರಲ್ ಸ್ಟಾರ್ ಅಂತ ಆಕೈತಿ. ನ್ಯೂಟ್ರಲ್ ಸ್ಟಾರ್ ನಂತರ ಬ್ಲಾಕ್ ಹೋಲ್ ಆಕೈತಿ. ಈ ಬ್ಲಾಕ್ ಹೋಲ್ ಐತಲ್ಲ, ಈ ಬ್ಲಾಕ್ ಹೋಲ್ ಇಷ್ಟ ಗ್ರಾವಿಟಿ ಇಷ್ಟ ಡೆನ್ಸಿಟಿ ಐತಂತಂದ್ರ ಇಲ್ಲಿ ತನ್ನಲ್ಲಿ ಬರುವ ಏನಾದ್ರೂ ಸೋಲಾರ್ ರೇಡಿಯೇಷನ್ ಅಥವಾ ಏನಾದ್ರೂ ಬೆಳಕ್ ಬಂದ್ರೆ ಸಹಿತ ಅಲ್ಲೇ ಹಿರ್ಕೊಂಡ್ ಬಿಡ್ತೈತಿ. ಅದಕ್ಕಾಗಿ ಅದು ಬೆಳಕ ಕಾಣಲ್ಲ, ಇಲ್ಲಿ ಫುಲ್ ಕತ್ತಲ್ ಕಾಣ್ತೈತಿ. ಈ ಬ್ಲಾಕ್ ಹೋಲ್ ಒಳಗಿಂದ ಒಂದ್ ಸ್ಪೂನ್ ಏನಾದ್ರು ನೀವು ಏನಾದ್ರು ಮರಳು ಅಥವಾ ಏನಾದ್ರು ತಗೊಂಡ್ರ ಅದು ಮೌಂಟ್ ಎವರೆಸ್ಟ್ ಎಷ್ಟು ವೇಟ್ ಐತಿ ನೋಡ್ರಿ, ಅದಕ್ಕಿಂತ ಜಾಸ್ತಿ ವೇಟ್ ಹೊಂದಿರ್ತೈತಿ ನೋಡ್ರಿ ಈ ಬ್ಲಾಕ್ ಹೋಲ್. ಅಂದ್ರೆ ಅಷ್ಟು ಡೆನ್ಸಿಟಿ ಇರೋದು ಈ ನಮ್ದು ಎಲ್ಲಾ ಫುಲ್ ಸೋಲಾರ್ ಫುಲ್ ಯೂನಿವರ್ಸ್ ಒಳಗ ಅತ್ಯಂತ ಹೆಚ್ಚು ಡೆನ್ಸಿಟಿ ಹೊಂದಿರೋ ಒಂದು ವಸ್ತು ಐತಂದ್ರ ಅದು ಬ್ಲಾಕ್ ಹೋಲ್ ನೋಡ್ರಿ. ಬ್ಲಾಕ್ ಹೋಲ್ ಒಳಗಿನ ಜಸ್ಟ್ ನಿಮಗೆ ಒಂದು ಸ್ಪೂನ್ ಜಸ್ಟ್ ಕಪ್ ಆಫ್ ಸ್ಪೂನ್, ಒಂದು ನಾವು ಟೇಬಲ್ ಸ್ಪೂನ್ ಐತಲ್ರಿ, ಆ ಸ್ಪೂನ್ ಏನಾದ್ರು ಮರಳ್ತಂದ್ರ ಅದು ಮೌಂಟ್ ಎವರೆಸ್ಟ್ ವೇಟ್ ಗಿಂತ ಜಾಸ್ತಿ ಇರುತ್ತೆ. ಜಸ್ಟ್ ಒಂದು ಸ್ಪೂನ್ ಅಷ್ಟು ವೇಟ್ ಅಷ್ಟು ಡೆನ್ಸಿಟಿ ಇರೋ ಒಂದು ಐತಂತಂದ್ರ ಬ್ಲಾಕ್ ಹೋಲ್ ನೋಡ್ರಿ. ಬ್ಲಾಕ್ ಹೋಲ್ ಅಂತಂದ್ರೆ ಚಂದ್ರಶೇಖರ್ ಲಿಮಿಟ್ ಪ್ರಕಾರ ನಮ್ಮ ಸೂರ್ಯನಿಗಿಂತ 1.44 ದ್ರವ್ಯರಾಶಿ ಜಾಸ್ತಿ ಹೊಂದಿರೋ ಅಷ್ಟ ಬ್ಲಾಕ್ ಹೋಲ್ ಆಕೈತಿ ನೋಡ್ರಿ. ಓಕೆ, ಬ್ಲಾಕ್ ಹೋಲ್ ಆಗಲ್ಲ. ಇಷ್ಟ ಸೂರ್ಯ ಇದು ನಕ್ಷತ್ರದ ಮೊದಲ ಹಂತದಿಂದ ಕೊನೆಯ ಹಂತದವರೆಗೂ ಗೊತ್ತಿರ್ಬೇಕು ನೋಡ್ರಿ. ಮೊದಲ ಹಂತದಿಂದ ಕೊನೆಯ ಹಂತದವರೆಗೂ ಗೊತ್ತಿರ್ಬೇಕು. ಮೊದಲ ಹಂತ ತಂದ್ರೆ ಏನ್ರಿ, ಸೂರ್ಯನ ಮೊದಲ ಯೌವನ ವ್ಯವಸ್ಥೆ ಆದ್ರಿ ಪ್ರೋಟೋಸ್ಟಾರ್ ಹೌದಲ್ಲ, ಒಂದೇದ ಪ್ರೋಟೋಸ್ಟಾರ್, ನಂತರ ರೆಡ್ ಜಾಯಿಂಟ್. ಪ್ರೋಟೋಸ್ಟಾರ್ ಆದ್ಮೇಲೆ ರೆಡ್ ಜಾಯಿಂಟ್ ಆದ್ಮೇಲೆ ಅದು ಒಂದ್ ಕಡೆ ಇದು ವೈಟ್ ಡ್ರಾಫ್ಟರ್ ಆಗ್ಬೋದು, ಬ್ಲಾಕ್ ಡ್ರಾಫ್ಟರ್ ಆಗ್ಬೋದು. ಇನ್ನೊಂದ್ ಕಡೆ ಸೂಪರ್ ನೋವಾರ್ ಆಗ್ಬೋದು, ನ್ಯೂಟ್ರಲ್ ಸ್ಟಾರ್ ಆಗ್ಬೋದು, ಬ್ಲಾಕ್ ಹೋಲ್ ಆಗ್ಬೋದು. ಎರಡು ಡಿವೈಡ್ ಮಾಡಿ ಇಷ್ಟ. ಅಂದ್ರೆ ಇಲ್ಲಿ ಪುಪಿಲ್ ಐತಲ್ಲ, ಪುಪಿಲ್ ಬಗ್ಗೆ ನೋಡಾತಿದ್ವಲ್ಲ, ಪುಪಿಲ್ ಏನೈತಲ್ಲ ತನ್ನ ಮೂಲಕ ತನಗ್ ಬಂದಿರ್ತೈತಿ ನೋಡ್ರಿ. ಆ ಬಂದಿರ್ತಕ್ಕಂಥ ಪುಪಿಲ್ ಅಥವಾ ಪಾಪೆ ಐತ್ ನೋಡ್ರಿ, ಬೆಳಕನ್ನು ಪ್ರತಿಫಲಿಸಲ್ಲದು, ಅದಕ್ಕಾಗಿ ಬ್ಲಾಕ್ ಕಾಣ್ತೈತದು. ಈಗ ಬ್ಲಾಕ್ ಹೋಲ್ ಹೆಂಗೈತ್ ನೋಡ್ರಿ, ಬಂದಿರ್ತಕ್ಕಂಥ ಬೆಳಕನ್ನು ಅದು ರಿಫ್ಲೆಕ್ಟ್ ಮಾಡಲ್ಲ, ಪ್ರತಿಫಲಿಸಲ್ಲ, ಅದಕ್ಕಾಗಿ ಫುಲ್ ಬ್ಲಾಕ್ ಆಗಿ ಕಾಣ್ತೈತಿ. ಇದು ಪುಪಿಲ್ ಸಹಿತ ಈ ತರ ಬ್ಲಾಕ್ ಆಗಿ ಕಾಣಕತ್ತಂದ್ರ ತನ್ನ ಮೂಲಕ ವಾಪಸ್ ಇದನ್ನ ರಿಫ್ಲೆಕ್ಟ್ ಮಾಡಲ್ರಿ ಅದು, ಅದಕ್ಕಾಗಿ ಬ್ಲಾಕ್ ಆಗಿ ಕಾಣ್ತೈತಿ ನೋಡ್ರಿ. ಇದು ಐತದಲ್ಲ ಇಷ್ಟ. ಇದ್ರಾಗತ್ತಂದ್ರ ಕೊರೈಡ್ ಭಾಗದಾಗ ಸ್ಕ್ಲೀರಾ ಭಾಗ ಅಂತಂದ್ರೆ ಇದು ವೈಟ್ ಕಲರ್ದಾಗ ಕಂಡ್ಬರ್ತೈತಿ ನೋಡ್ರಿ, ಅದು ಸ್ಕ್ಲೀರಾ ಭಾಗ. ಕೊರೈಡ್ ಭಾಗ ಐತಲ್ಲ, ಕೊರೈಡ್ದಾಗ ಐರಿಸ್ ಮತ್ತು ಪುಪಿಲ್ ಕಂಡು ಬರ್ತಾವ. ಐರಿಸ್ ಮತ್ತು ಪುಪಿಲ್ ಏನ್ ಹೆಲ್ಪ್ ಮಾಡ್ತೈತ ತಂದೆ ನಾನು, ಏನ್ ಹೆಲ್ಪ್ ಮಾಡ್ತೈತ್ರಿ ಐರಿಸ್ ಮತ್ತು ಪುಪಿಲ್? ಹೇಳ್ಬೇಕು ನೀವು, ಹೇಳ್ರಿ. ಬೆಳಕನ್ನು ಯಾವ್ದು ಹಿಡ್ಕೊಂತೈತಿ? ಪುಪಿಲ್ ಹೌದಲ್ಲ. ಈ ಪುಪಿಲ್ ಅನ್ನು ಅಡ್ಜಸ್ಟ್ ಯಾವ್ದು ಮಾಡ್ತೈತಿ? ಐರಿಸ್. ಅಂದ್ರೆ ಪುಪಿಲ್ ದೊಡ್ಡದಾಗಕ್ಕ ಸಣ್ಣದಾಗಕ್ಕ ನೀವು ಒಮ್ಮೆ ಬೆಳಕಿರೋ ಇದರಿಂದ ಕತ್ತಲ್ ಕೋಣಿಗೆ ಹೋದ್ರ ನಿಮ್ಗೆ ಒಮ್ಮೆ ಬೆಳಕ್ ಕಾಣಲ್ಲ, ಹೌದಲ್ಲ. ಆದ್ರೆ ಪುಪಿಲ್ ಜಲ್ದಿ ಸಡನ್ ಆಗಿ ಅಡ್ಜಸ್ಟ್ ಆಗಲ್ಲ. ಆ ಪುಪಿಲ್ ಅನ್ನು ಅಡ್ಜಸ್ಟ್ ಮಾಡಕ ಐರಿಸ್ ಸ್ವಲ್ಪ ಟೈಮ್ ತಗೊಂತೈತಿ. ಅಂದ್ರೆ ಸ್ವಲ್ಪ ಸಮಯದ ನಂತರ ನಾವು ಬೆಳಕ್ ಕಾಣಕ್ ಸ್ಟಾರ್ಟ್ ಆಕೈತಿ. ಅಂದ್ರೆ ಬೆಳಕಿನಿಂದ ಮಂದವಾದ ಕೋಣೆಗೆ ಹೋದ್ರ, ಹೌದಲ್ಲ. ಇವಿಷ್ಟ ಪುಪಿಲ್ ಮತ್ತು ಕೊರೈಡ್ ಭಾಗದಾಗ ಕಂಡ್ಬರ್ತಾವ ನೋಡ್ರಿ. ಪುಪಿಲ್ ಮತ್ತು ಐರಿಸ್ ಕೊರೈಡ್ ಭಾಗದಾಗ ಕಂಡ್ಬರ್ತೈತಿ. ನೆಕ್ಸ್ಟ್ ಕಾರ್ನಿಯಾ ಭಾಗ ಏನಿದು ಮಾನವನ ಬಂದಿರ್ತಕ್ಕಂಥ ಚಿತ್ರವನ್ನು ತನ್ನ ಮೇಲೆ ತೋರಿಸುವಂತ ಭಾಗ, ಹೌದಲ್ಲ. ಹೆಂಗಿರ್ತೈತ್ರಿ ಇಲ್ಲಿ ಚಿತ್ರ, ಹೆಂಗ್ ಬೀಳ್ತೈತಿ ಚಿತ್ರ? ಸತ್ಯ ಮತ್ತು ತಲೆ ಕೆಳಗಾದ ಚಿತ್ರ, ಹೌದಲ್ಲ. ರೆಟಿನಾ ಮೇಲೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಇಲ್ಲಿ ರೆಟಿನಾ ಮೇಲೆ ಬೀಳ್ತಾ ಬರ್ತೈತ್ರಿ, ಹೌದಾ. ಈಗ ನೆಕ್ಸ್ಟ್ ಇದು ಅಂದ್ರೆ ಈ ಐರಿಸ್ ಇದು ಏನದು ಮಸೂರ ಮತ್ತು ಇದರ ಮಧ್ಯದಲ್ಲಿ ಕಾರ್ನಿಯಾ ಮಧ್ಯದಲ್ಲಿ ಕಂಡು ಬರುವ ದ್ರವ ಯಾವ್ದ ತಂದೆ? ಕಾಚಕರಸ ಧಾತು. ಏನಂತೀವಿ ಇಂಗ್ಲಿಷ್ದಾಗ? ಅಕ್ವಸ್ ಹ್ಯೂಮರಸ್ ಅಂತೇಳಿ, ಹೌದಲ್ಲ. AS ಅಂದೆ, ಹೌದಲ್ಲ. ಅಕ್ವಸ್ ಹ್ಯೂಮರಸ್ ಅಥವಾ ಕಾಚಕರಸ ಧಾತು. ಇಲ್ಲಿ ಇದೈತಲ್ಲ, ಈಗ ಮಸೂರ ಮತ್ತು ರೆಟಿನಾ ಮಧ್ಯದಲ್ಲಿ ಕಂಡು ಬರುವ ದ್ರವ ಯಾವ್ದ? ಜಲರಸ ಧಾತು, ಹೌದಲ್ಲ. ಜಲರಸ ಧಾತು. ಇದನ್ನು ವಿಕ್ಟ್ರಸ್ ಹ್ಯೂಮರಸ್ ಅಂತ ಕರಿತೀವಿ. ವಿಕ್ಟ್ರಸ್ ಹ್ಯೂಮರಸ್ ಇವು ಧಾತುಗಳು ಅಲ್ಲಿ ಕಣ್ಣಿನಲ್ಲಿ
ಘರ್ಷಣೆ ಆಗಬಾರ್ದು ಅಂತೇಳಿ ಧಾತುಗಳು ಕಂಡು ಬರ್ತಾವ್ರಿ. ಹೌದಾ? ನೆಕ್ಸ್ಟ್ ನೆಕ್ಸ್ಟ್ ನೋಡ್ತೀವಿ ನಾವು. ಇಲ್ಲಿ ಕಣ್ಣಿನಲ್ಲಿ ಇಂಪಾರ್ಟೆಂಟ್ ಏನ್ ನೋಡ್ತೀವಿ ಅಂತಂದ್ರ ಇಲ್ಲಿ ರಾಡ್ ಸೆಲ್ಸ್ ಮತ್ತು ಕೋನ್ ಕೋಶಗಳು, ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಕಂಡು ಬರ್ತಾವ. ಹೌದಲ್ಲ? ರಾಡ್ ಕೋಶಗಳು ನಮ್ಮ ಕಣ್ಣಿನಲ್ಲಿ ರಾಡ್ ಕೋಶಗಳು ಜಾಸ್ತಿ ಇರ್ತಾವ, ಕೋನ್ ಕೋಶಗಳು ಜಾಸ್ತಿ ಇರ್ತಾವ್ರಿ? ರಾಡ್ ಕೋಶಗಳು ಜಾಸ್ತಿ ಇರ್ತಾವ ನೋಡ್ರಿ. ಕಂಪೇರ್ ಟು ಕೋನ್ ಕೋಶಗಳಿಗೆ ಕಂಪೇರ್ ಮಾಡಿದ್ರ ರಾಡ್ ಕೋಶಗಳು ಜಾಸ್ತಿ ಇರ್ತಾವ. ಈ ರಾಡ್ ಕೋಶಗಳು ಮನುಷ್ಯರು ಮತ್ತು ಗೂಬೆ ಕಂಪೇರ್ ಮಾಡಿದ್ರ ಎದರಲ್ಲಿ ರಾಡ್ ಮತ್ತು ಕೋನ್ ಕೋಶಗಳು ಜಾಸ್ತಿ ಇರ್ತಾವ? ಗೂಬೆ ನೋಡ್ರಿ. ಹೌದಲ್ಲ? ಗುಬ್ಬಚ್ಚಿ ಅವು ಕಾಣೋದೇ ಇಲ್ಲಿಗೆಲ್ಲ ಏನ್ ಕ್ರಿಟಿಕಲಿ ಎಂಡೇಂಜರ್ಡ್ ಆಗ್ಬಿಟ್ಟು ಎಷ್ಟು ಜಾಸ್ತಿ ಕಾಣಲ್ಲ, ಅವೆಲ್ಲ ಅಳಿದು ಹೋಗೋ ಪರಿಸ್ಥಿತಿ ಒಳಗ ಇಲ್ಲೇ ಐತಲ್ರಿ. ಅಂದ್ರ ಅವುಗಳಲ್ಲಿ ಕೋನ್ ಕೋಶ ಜಾಸ್ತಿ ಅಂದ್ರೆ ರಾತ್ರಿ ಸಹಿತ ಬೆಳಕ್ ಕರೆಸ್ತಾವ್ರಿ. ಗುಬ್ಬಚ್ಚಿಗಳು ಅದಾವ ನೋಡ್ರಿ, ಅವು ಗುಬ್ಬಚ್ಚಿಗಳು ರಾತ್ರಿ ಸಹಿತ ಬೆಳಕ್ ಕಾಣತ್ತಂದ್ರ ಕೋನ್ ಕೋಶಗಳು ಹೆಚ್ಚಿದ್ರ. ಈ ರಾಡ್ ಕೋಶಗಳು ಏನ್ರಿ? ರಾಡ್ ಕೋಶಗಳು ಅಂತಂದ್ರೆ ಏನ? ಮಂದವಾದ ಬೆಳಕಿನಲ್ಲಿ ಕಂಡು ಬರ್ತೈತಲ್ರಿ, ಇದನ್ನು ರಾಡ್ ಕೋಶಗಳು ಅಂದ್ರೆ ರಾತ್ರಿ ಅಂತ ಅನ್ಕೊಡ್ರಿ. ರಾಡ್ ಅಂತಂದ್ರ ರಾತ್ರಿ, ಕೋನ್ ಕೋಶಗಳು ಅಂತಂದ್ರ ಕಲರ್. ಇವೆಲ್ಲ ಬಣ್ಣಗಳು ಈ ಮಂದವಾದ ಬೆಳಕಿನಲ್ಲಿ ಜಸ್ಟ್ ಇದನ್ನು ಗುರುತಿಸ್ತೇವೆ. ರಾಡ್ ಕೋಶಗಳು ಬಣ್ಣವನ್ನು ಗುರುತಿಸಲ್ಲ ನೋಡ್ರಿ. ಆ ಚಿತ್ರಗಳನ್ನು ಗುರುತಿಸಬಹುದ, ಆದ್ರೆ ರಾಡ್ ಕೋಶಗಳು ಬಣ್ಣಗಳನ್ನು ಗುರುತಿಸಲ್ಲ. ಕೋನ್ ಕೋಶಗಳು ಏನ್ ಮಾಡ್ತಾವ? ಬಣ್ಣಗಳನ್ನು ಗುರುತಿಸ್ತಾವ. ಬಣ್ಣ ಮತ್ತು ಚಿತ್ರವನ್ನು ಇವು ಕೋನ್ ಕೋಶಗಳು ಗುರುತಿಸ್ತಾವ ನೋಡ್ರಿ. ನೀವು ನಿಮ್ಮ ಕಣ್ಣಿನಲ್ಲಿ ಕೋನ್ ಕೋಶಗಳು ಏನಾದ್ರು ಕಡಿಮೆ ಇತ್ತಂದ್ರೆ ಯಾವ ಕಾಯಿಲೆ ಕಂಡು ಬರ್ತೈತಿ? ರಾತ್ರಿ ಗುಡುತನ, ಕಲರ್ ಬ್ಲೈಂಡ್ನೆಸ್ ಕಂಡು ಬರ್ತೈತಿ. ಇದೊಂದು ಜೆನೆಟಿಕಲಿ ಡಿಸೀಸ್ ಆದ್ರ ಜನ್ಮಜಾತ ರೋಗ ಹೋದಲ್ಲಿ ಇದೊಂದು ವರ್ಣಾಂಧತೆ ಒಂದು ಜನ್ಮಜಾತ ರೋಗ ರೀ. ನಮ್ಮಲ್ಲಿ ಕೋನ್ ಕೋಶಗಳು ಏನಾದ್ರು ಕಡಿಮೆ ಬಂದ್ರ ವರ್ಣಾಂಧತೆ ಕಂಡು ಬರ್ತೈತಿ ಅಥವಾ ಕಲರ್ ಬ್ಲೈಂಡ್ನೆಸ್ ಕಂಡು ಬರ್ತೈತಿ. ಹೌದಾ? ಕಲರ್ ಬ್ಲೈಂಡ್ನೆಸ್ ಕಂಡು ಬರ್ತೈತಿ. ನೆಕ್ಸ್ಟ್ ಇದು ಐತಲ್ಲ ರಾಡ್ ಕೋಶಗಳು ಏನಾದ್ರು ನಮ್ಮಲ್ಲಿ ಕೊರತೆ ಕಂಡು ಬಂದ್ರೆ ಯಾವ್ದು ಕಂಡು ಬರ್ತೈತಿ? ಇರುಳು ಗುಡುತನ ಅಥವಾ ರಾತ್ರಿ ಗುಡುತನ ಅಂತೀವಿ. ಈ ಇರುಳು ಗುಡುತನ ಹೋಗಲಾಡಿಸಲು ಯಾವ ವಿಟಮಿನ್ ನೀಡ್ಬೇಕ? ವಿಟಮಿನ್ ಎ. ಯಾವ್ದಲ್ಲ? ಇದನ್ನ ಏನಂತ ಕರಿತೀವಿ? ನೆಕ್ಟಲೋಫಿಯಾ. ಹೌದಲ್ಲ? ಇರುಳು ಗುಡುತನವನ್ನು ನೆಕ್ಟಲೋಫಿಯಾ ಅಂತ ಕರಿತೀವಿ. ವಿಟಮಿನ್ ಎ ನೀಡುವುದ್ರ ಮೂಲಕ ಇದನ್ನು ಹೋಗಲಾಡಿಸಬಹುದು. ಹೌದಾ? ಹೋಗಲಾಡಿಸಬಹುದು. ನೆಕ್ಸ್ಟ್ ಕಣ್ಣಿನಲ್ಲಿ ರಾಡ್ ಮತ್ತು ಕೋನ್ ಕೋಶಗಳು ಕಂಡು ಬರ್ತಾವ. ಮತ್ತ ಈ ಬ್ಲೈಂಡ್ ಸ್ಪಾಟ್ ಅಂತ ಹೇಳಿ ಕಂಡು ಬರ್ತೈತಿ. ಹೌದಲ್ಲ? ಕಣ್ಣಿನಲ್ಲಿ ಬ್ಲೈಂಡ್ ಸ್ಪಾಟ್ ಎಲ್ಲಿ ಕಂಡು ಬರ್ತೈತ್ರಿ? ರಾಡ್ ಮತ್ತು ಕೋನ್ ಕೋಶಗಳು ಬೆಳಕು ಬೀಳದೇ ಇರೋ ಪ್ರದೇಶವನ್ನು ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ. ರಾಡ್ ಮತ್ತು ಕೋನ್ ಕೋಶಗಳಲ್ಲಿ ಬೆಳಕು ಬೀಳದೇ ಇರೋ ಪ್ರದೇಶವನ್ನು ಬ್ಲೈಂಡ್ ಸ್ಪಾಟ್ ಅಂತೇಳಿ ಕರಿತಾ ಬರ್ತೀವ್ರಿ ನಾವು. ಬ್ಲೈಂಡ್ ಸ್ಪಾಟ್ ಅಂತೇಳಿ. ಇವಿಷ್ಟ ಕಣ್ಣಿನಲ್ಲಿ ಇಷ್ಟು ಗೊತ್ತಿರ್ಬೇಕು ನೋಡ್ರಿ. ಹೌದಾ? ಕಣ್ಣಿನಲ್ಲಿ ಇಷ್ಟು ಗೊತ್ತಿರ್ಬೇಕು. ಈ ಕಣ್ಣಿನಿಂದ ಬಂದಿರತಕ್ಕಂಥ ಬೆಳಕು ಕಾರ್ನಿಯಾ ರೆಟಿನಾದ ಮೇಲ್ಭಾಗದಲ್ಲಿ ಬೀಳುವ ಬದಲು ರೆಟಿನಾದ ಹಿಂಭಾಗದಲ್ಲಿ ಬಿದ್ರೆ ಅದಕ್ಕೆ ಏನಂತ ಕರಿತೀವಿ? ದೂರದೃಷ್ಟಿ ದೋಷ. ಹೌದಲ್ಲ? ದೂರದೃಷ್ಟಿ ದೋಷ. ಇಲ್ಲಿ ರೆಟಿನಾದ ಹಿಂಭಾಗದಲ್ಲಿ ಏನಾದ್ರು ಬಿದ್ರ ಅದನ್ನು ದೂರದೃಷ್ಟಿ ದೋಷ ಅಂತ ಕರಿತೀವಿ. ರೆಟಿನಾದ ಮುಂಭಾಗದಲ್ಲಿ ಬಿದ್ರ ಸಮೀಪ ದೃಷ್ಟಿ ದೋಷ. ದೂರದೃಷ್ಟಿ ದೋಷ ಅಂತಂದ್ರ ಹೈಪರ್ ಮೆಟ್ರೋಪಿಯಾ. ಹೌದಲ್ಲ? ಹೈಪರ್ ಮೆಟ್ರೋಪಿಯಾ. ಸಮೀಪ ದೃಷ್ಟಿ ದೋಷ ಅಂತಂದ್ರ ಮಯೋಪಿಯಾ. ಸಮೀಪ ದೃಷ್ಟಿ ದೋಷ ಅಂದ್ರೆ ಮಯೋಪಿಯಾ. ಈ ದೂರದೃಷ್ಟಿ ದೋಷಕ್ಕೆ ಯಾವ ಲೆನ್ಸ್ ಅನ್ನು ಬಳಸೋದ್ರ ಮೂಲಕ ನಿವಾರಣೆ ಮಾಡ್ತೀವಿ? ಯಾವ್ದು? ಪೀನ ಮಸೂರ. ಇದು ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರ ಬಳಸೋದ್ರ ಮೂಲಕ ಇದು ಮಾಡ್ತೀವಿ. ಇನ್ನೊಂದು ಫ್ರೆಶ್ ಬಯೋಪಿಯಾ ಅಂತ ಬರ್ತೈತಿ. ಹೌದಲ್ಲ? ಫ್ರೆಶ್ ಬಯೋಪಿಯಾ ಅಥವಾ ಚಾಲೀಸು ಅಂತ ಹೇಳ್ತೀವಲ್ಲ, ಫ್ರೆಶ್ ಬಯೋಪಿಯಾ ಇರೋ ರೋಗಗಳು ಎಲ್ಲ. ಫ್ರೆಶ್ ಬಯೋಪಿಯಾ ಯಾವ ಕಂಡು ಬರ್ತೈತ್ರಿ? ವಯಸ್ಸಾದಂತೆ ಕಂಡು ಬರ್ತೈತಿ. ಹೌದಲ್ಲ? ಇವರಲ್ಲಿ ಎಂತ ಮಸೂರವನ್ನು ಹಾಕ್ತಿವಿ? ಬೈಫೋಕಲ್ ಅಂದ್ರೆ ಎರಡು ಲೆನ್ಸ್ ಇರ್ಬೇಕು ಇವರಲ್ಲಿ. ಪೀನ ಮತ್ತು ನಿಮ್ನ ಮಸೂರ ಅಂದ್ರೆ ಇವ್ರ ಲೆನ್ಸ್ ಐತಿ ನೋಡ್ರಿ. ನಮ್ ಕಣ್ಣಿನಲ್ಲಿರೋ ಲೆನ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಿರಲ್ಲ, ಅದಕ್ಕಾಗಿ ಫ್ರೆಶ್ ಬಯೋಪಿಯಾ ಕಂಡು ಬರ್ತೈತ್ರಿ. ಅದಕ್ಕಾಗಿ ಅದನ್ನು ಚಾಲೀಸು ಅಂತ ಕರಿತೀವಿ ನೋಡ್ರಿ. ಅಂದ್ರೆ ಎರಡೂ ದೃಷ್ಟಿ ದೋಷ ಕಂಡು ಬರ್ತಾವ. ಇವ್ರಿಗೆ ಸಮೀಪ ದೃಷ್ಟಿ ದೋಷನೇ ಇರ್ತೈತಿ, ದೂರ ದೃಷ್ಟಿ ದೋಷನೇ ಇರ್ತೈತಿ. ಸಮೀಪ ದೃಷ್ಟಿ ದೋಷ ಅಂತಂದ್ರೆ ಹೆಂಗ್ ಕಾಣಲ್ರಿ? ವಸ್ತುಗಳು ಎಲ್ಲಿ ಕಾಣಲ್ಲ? ದೂರದ ವಸ್ತುಗಳು. ಎಷ್ಟು ದೂರದ ವಸ್ತುಗಳು? 25 ಸೆಂಟಿಮೀಟರ್ಗಿಂತ ಹೆಚ್ಚಿನ ದೂರದ ವಸ್ತುಗಳು ಸಮೀಪ ದೃಷ್ಟಿ ದೋಷದಲ್ಲಿ ಕಂಡು ಬರಲ್ಲ. ಈ ನೆಕ್ಸ್ಟ್ ದೂರ ದೃಷ್ಟಿ ದೋಷ ಅಂತಂದ್ರೆ 25 ಸೆಂಟಿಮೀಟರ್ಗಿಂತ ಸಮೀಪದ ವಸ್ತುಗಳು ಕಣ್ಣಿನಲ್ಲಿ ಕಂಡು ಬರಲ್ಲ. ಹೌದಲ್ಲ? ಇದನ್ನು ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ದೃಷ್ಟಿ ದೋಷದಲ್ಲಿ ದೂರದ ವಸ್ತುಗಳು ಕಂಡು ಬರಲ್ಲ. ಫ್ರೆಶ್ ಬಯೋಪಿಯಾ. ಗ್ಲಾಕೋಮಾ ಅಂತ ಬರ್ತೈತಲ್ಲ, ಗ್ಲಾಕೋಮಾ ಅಂತಂದ್ರೆ ಏನ್ರಿ? ಅಂದ್ರೆ ಕಣ್ಣು ಹೊರಟಾಗೋದು. ಆದ್ರೆ ಕಣ್ಣು ಹೊರಟಾಗಬಾರ್ದ್ರಿ. ಅದಕ್ಕೆ ಸ್ವಲ್ಪ ಅಳತಿರ್ಬೇಕು. ಅವಾಗ ವರ್ಷ ತಿಂಗಳಿಗೊಮ್ಮೆ ಸ್ವಲ್ಪ ಕಣ್ಣಾಗ ನೀರ್ ಹಾಕಿದ್ರ ಕಣ್ಣ ಸ್ವಲ್ಪ ಅಂದ್ರೆ ಇದು ಇರ್ತೈತಿ. ಕಣ್ಣಿನೊಳಗ ಸ್ವಲ್ಪ ಆಯಿಲ್ ಇದ್ರ ಸ್ವಲ್ಪ ಇವೆಲ್ಲ ಕಂಡು ಬರಲ್ಲ ನೋಡ್ರಿ. ಯಾವ್ದು? ಗ್ಲಾಕೋಮಾ ಕಂಡು ಬರಲ್ಲ. ಅಂದ್ರೆ ಕಣ್ಣು ಗುಡ್ಡೆಗಳು ಹೊರಟಾಗಲ್ಲ. ಸ್ವಲ್ಪ ಹಂಗ ಮೆದು ಇರ್ತಾವದಲ್ಲ. ಕಣ್ಣೀರ್ ಬರ್ತಿದ್ರ ಮತ್ ಕಣ್ಣೀರ್ ಬರ್ಸ್ಲಿಕ್ಕಂದ್ರ ನೀರಿಲ್ಲೇ ತೊಳ್ಕೋದಿನ. ಹೌದಲ್ಲ? ಹಿಂಗ್ ಮಾಡಿದ್ರ ನಡಿತೈತಿ. ಗ್ಲಾಕೋಮಾ ಕಾಯಿಲೆ. ನೆಕ್ಸ್ಟ್ ಕ್ಯಾಟ್ರಾಕ್ಟ್ ಕಾಯಿಲೆ ಅಂತ ಬರ್ತೈತಿ. ಕ್ಯಾಟ್ರಾಕ್ಟ್ ಕಾಯಿಲೆ ಅಂದ್ರೆ ಕಣ್ಣಿನ ಮಸೂರ ಐತಿ ನೋಡ್ರಿ, ಅಪಾರದರ್ಶಕವಾಗ್ಬಿಡ್ತೈತಿ. ಈ ಮಸೂರಗಳು ಏನ್ರಿ? ಮಸೂರ ಮತ್ತು ಕನ್ನಡಿ ಡಿಫ್ರೆನ್ಸ್ ಏನೈತಿ? ಮಸೂರ ಅಂದ್ರೆ ಏನು? ಕನ್ನಡಿ ಅಂತಂದ್ರೆ
ಅಂದ್ರೆ ಪಾರದರ್ಶಕವಾಗಿರ್ತೈತಿ, ಇದು ರಿಫ್ಲೆಕ್ಟ್ ಮಾಡ್ತೈತಿ, ಬೆಳಕನ್ನು ಬಿಡಲ್ಲ. ಇದು ಏನಾಗ್ತೈತಿ ನೋಡ್ರಿ, ಇದು ಯಾವ್ದು ಕ್ಯಾಟ್ರಾಕ್ಟ್ ರೋಗ ಇದ್ದಾಗ ಇನ್ನ ಮಸೂರ ಐತಿ ನೋಡ್ರಿ, ಈ ಮಸೂರ ಪಾರದರ್ಶಕ ಇರ್ಬೇಕಲ್ಲ, ಅಂದ್ರೆ ತನ್ನ ಮೂಲಕ ಬಂದಿರ್ತಕ್ಕಂಥ ಬೆಳಕನ್ನು ಆರಾಮಾಗಿ ಬಿಡ್ಬೇಕು. ಈ ಕ್ಯಾಟ್ರಾಕ್ಟ್ ಕಾಯಿಲೆ ಕಂಡು ಬರೋರಲ್ಲಿ ಈ ಮಸೂರ ಅಪಾರದರ್ಶಕವಾಗ್ಬಿಡ್ತೈತಿ, ಅಂದ್ರೆ ಕರೆಕ್ಟ್ ಆಗಿ ಆ ಬೆಳಕನ್ನು ಒಳಗ್ ಬಿಡಲ್ಲ. ಅಪಾರದರ್ಶಕವಾಗಿ ಮಸೂರ ಅಪಾರದರ್ಶಕವಾದ್ರ ಅದನ್ನ ಕ್ಯಾಟ್ರಾಕ್ಟ್ ಕಾಯಿಲೆ ಅಂತ ಕರಿತೀವಿ. ಕ್ಯಾಟರಾಕ್ಟ್ ಕಾಯಿಲೆ ಕಂಡು ಬರ್ತೈತಿ ನೋಡ್ರಿ, ಕ್ಯಾಟ್ರಾಕ್ಟ್ ಕಾಯಿಲೆ. ನೆಕ್ಸ್ಟ್ ಮಧುಮೇಹ ಅಕ್ಸಿಪಟಲ ಅಥವಾ ಡಯಾಬಿಟಿಸ್ ರೆಟಿನೋಪತಿ ಅಂತೇಳಿ. ಡಯಾಬಿಟಿಸ್ ರೆಟಿನೋಪತಿ ಅಂತೇಳಿ, ಈ ಡಯಾಬಿಟಿಸ್ ರೆಟಿನೋಪತಿ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ರೆಟಿನಾದಲ್ಲಿ ಸೂಕ್ಷ್ಮ ರಕ್ತನಾಳಗಳು ಒಡೆದು ಅದು ಕಾಚಕ ರಸಧಾತುವನ್ನು ಸೇರಿದ್ರೆ, ಈಗ ರೆಟಿನಾ ಒಳಗೈತೆ ನೋಡ್ರಿ, ಅಂದ್ರೆ ಕಾಚಕ ರಸಧಾತು ಅಲ್ಲಿ ಎಲ್ಲಿ ಈ ಕಡೆ ಕಂಡು ಬರ್ತೈತಲ್ಲ ಲೆನ್ಸ್ ಬಾಜುಕ, ಈ ರೆಟಿನಾ ಒಳಗೆ ಈ ಕೆಲವೊಂದು ಇವು ಅದಾವ ನೋಡ್ರಿ, ಏನಂತೀವಿ ಬ್ಲಡ್ ವೆಜಲ್ಸ್ಗಳು ಅಥವಾ ಏನಂತೀವಲ್ಲ ಬ್ಲಡ್ ವೆಜಲ್ಸ್ಗಳು ಏನಾದ್ರು ಒಡೆದ್ರ ಅವು ಒಡೆದ್ ಕಾಚಕ ರಸಧಾತುದಾಗ ಏನೋ ಸೇರಿದ್ರ, ಕಾಚಕ ರಸಧಾತು ಅಂದ್ರೆ ಅಕ್ವಸ್ ಹ್ಯೂಮರಸ್ ಅಂತೀವಲ್ಲ, ಕಾಚಕ ರಸಧಾತುದಾಗ ಸೇರಿದ್ರ ಅದನ್ನು ರೆಟಿನೋಪತಿ ಅಂತ ಕರಿತೀವಿ ನೋಡಿ. ಡಯಾಬಿಟಿಸ್ ರೆಟಿನೋಪತಿ ಅಂದ್ರೆ ಸೂಕ್ಷ್ಮ ರಕ್ತನಾಳಗಳು, ರೆಟಿನಾದಲ್ಲಿ ಕಂಡು ಬರ್ತಕ್ಕಂಥ ಸೂಕ್ಷ್ಮವಾದ ರಕ್ತನಾಳಗಳು ಏನಾದ್ರು ಒಡೆದು ಇಲ್ಲಿ ಕಾಚಕ ರಸಧಾತು ಒಳಗೆ ಏನಾದ್ರು ಮಿಕ್ಸ್ ಆದ್ರ ಅದನ್ನು ಡಯಾಬಿಟಿಸ್ ರೆಟಿನೋಪತಿ ಎಂಬ ಕಾಯಿಲೆ ಕಂಡು ಬರ್ತೈತೆ ನೋಡ್ರಿ. ಇದು ಸಹಿತ ಒಂದು ಕಣ್ಣಿಗೆ ಸಂಬಂಧಪಟ್ಟಂತ ಕಾಯಿಲೆ. ಇನ್ನೊಂದು ಅಸಮದೃಷ್ಟಿದೋಷ. ಅಸಮದೃಷ್ಟಿದೋಷ ನಿವಾರಣೆ ಮಾಡಲು ಯಾವ ಲೆನ್ಸ್ ಅನ್ನು ಬಳಸ್ತೀವಿ? ಸಮದೃಷ್ಟಿದೋಷ. ಇನ್ನೊಂದು ಸಿಲಿಂಡ್ರಿಕಲ್ ಲೆನ್ಸ್ ಬಳಸಲ್ಲ. ಅಸಮದೃಷ್ಟಿದೋಷವನ್ನು ಹೋಗಲಾಡಿಸಲು ಸಿಲಿಂಡ್ರಿಕಲ್ ಅಥವಾ ಏನಂತೀವಿ ಅದಕ್ಕೆ ಸಿಲಿಂಡ್ರಿಕಲ್ ಎಂಬ ಮಸೂರವನ್ನು ಬಳಸ್ತೀವಿ ನೋಡ್ರಿ. ಸಿಲಿಂಡ್ರಿಕಲ್ ಎಂಬ ಮಸೂರವನ್ನು ಇಲ್ಲಿ ಬಳಸ್ತಾ ಬರ್ತೀವಿ ನೋಡ್ರಿ. ಸಿಲಿಂಡರ್ ಆಕೃತಿಯ ಮಸೂರವನ್ನು ಬಳಸ್ತೀವಿ ನೋಡ್ರಿ ಅಸಮದೃಷ್ಟಿದೋಷ ಹೋಗಲಾಡಿಸಲು. ಮತ್ತೆ ಈಗ ನೇತ್ರದಾನ ಮಾಡ್ತೀವಲ್ಲ, ಕಣ್ಣಿನ ಭಾಗವನ್ನು ನೇತ್ರದಾನ ಮಾಡ್ತೀವಿ ಅಂತ ಫುಲ್ ಕಣ್ಣು